ಆತ್ಮನೇ ಸ್ತೋತ್ರ. ಪವಿತ್ರ ಆತ್ಮ, ನಿನ್ನ ಹಸ್ತಕ್ಕೆ, ನಿನ್ನ ಕರಗಳಿಗೆ ಎಲ್ಲವನ್ನು ಒಪ್ಪಿಸಿಕೊಡುತ್ತೇವೆ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ, ನಮ್ಮ ನಡೆಸುವುದಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಬಲಪಡಿಸುವಿಕೆಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆ ದೇವರೇ, ಆಮೆನ್. ಸ್ತೋತ್ರ ತಂದೆ. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಉನ್ನತನ ಸ್ವಾಮಿ, ನೀನು ಮಹೋನ್ನತನ ಸ್ವಾಮಿ. ಅಪ್ಪ ನೀನು ಹೇಳಿದೆಯಲ್ಲ ಸ್ವಾಮಿ, ಕೃತಜ್ಞತಾ ಸ್ತುತಿಯೊಡನೆ ನನ್ನ ಆಲಯದ ಅಂಗಳಕ್ಕೆ ಬನ್ನಿರಿ ಎಂಬುದಾಗಿ. ಅಪ್ಪ ನಿನ್ನ ಮಕ್ಕಳಾದ ನಾವೆಲ್ಲರೂ ಸ್ವಾಮಿ ನಿನ್ನ ಆಲಯದ ಅಂಗಳಕ್ಕೆ ಬಂದಪ್ಪ ನಿನ್ನ ಸ್ತುತಿಸುವಂತ, ಆರಾಧಿಸುವಂತ ಕೃಪೆಯನ್ನು ನಿನ್ನ ಮುದ್ದು ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಮಕ್ಕಳಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಒಳ್ಳೆಯ ದೇವರು ನೀನು ಸ್ವಾಮಿ. ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡುವಂಥ ದೇವರು ನೀನು ಸ್ವಾಮಿ. ನಮ್ಮನ್ನು ಕರುಣಿಸುವ ದೇವರು ನೀನು ಸ್ವಾಮಿ. ಅಪ್ಪ ನಿನ್ನ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಸ್ವಾಮಿ. ನಾವು ಈ ಸಮಯದಲ್ಲಿ ಕರ್ತನೆ ಇಲ್ಲಿ ನಿಂತಿರುವುದು ಸ್ವಾಮಿ ನಮ್ಮ ಒಳ್ಳೆ ಕ್ರಿಯೆಗಳಿಂದಲ್ಲ ಸ್ವಾಮಿ, ಎಲ್ಲ ನಿನ್ನ ಕೃಪೆಯಿಂದಲೇ ಸ್ವಾಮಿ. ಈ ದಿನ ನಾವು ಉಸಿರಾಡುತ್ತಿರುವುದು ಕೂಡ ದೇವರೇ, ಅದು ನಿನ್ನ ಕೃಪೆಯೇ ಸ್ವಾಮಿ. ನಿನ್ನ ಕೃಪೆಯೇ ನಮಗೆ ಸಾಕು ಸ್ವಾಮಿ. ನಿನ್ನನ್ನು ಆರಾಧಿಸುವ ನಿನ್ನ ಮಕ್ಕಳೆಲ್ಲರನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀವಿ ಸ್ವಾಮಿ. ಆರಾಧನೆಗಾಗಿ ಅಪ್ಪ ಬಂದಂತ ಎಲ್ಲರನ್ನು, ಬರ್ಲಿಕ್ಕಿರುವವರನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಪ್ಪ. ನೀನು ಪರಿಶುದ್ಧನಾದ ದೇವರಾಗಿರುವುದರಿಂದ ನಾವು ಪರಿಶುದ್ಧರಾಗಿ ನಿನ್ನ ಸನ್ನಿಧಾನದಲ್ಲಿ ನಿಂತು ನಿನಗೆ ಆರಾಧಿಸ್ಲಿಕ್ಕಾಗುವಂಥ ಕೃಪೆ ಕೊಡು ಸ್ವಾಮಿ. ನೀನು ನಮ್ಮ ಜೀವಿತಕ್ಕೆ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡಪ್ಪ ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ ಅಪ್ಪ. ಹೌದು ಸ್ವಾಮಿ, ನೀನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಒಂದನ್ನು ಕೂಡ ಮರೆಯದೆ ಅಪ್ಪ, ಎಲ್ಲ ವಿಷಯಗಳಿಗಾಗಿ ಅಪ್ಪ, ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಅದ್ಭುತಗಳಿಗಾಗಿ ಅಪ್ಪ ನಾವು ದಿನಾಲೂ ಅಪ್ಪ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿನ್ನನ್ನು ಯಾವಾಗಲೂ ಮಹಿಮೆ ಪಡಿಸುತ್ತಾ ಇರ್ಲಿಕ್ಕಾಗುವಂಥ ಕೃಪೆ ಕೊಡು ಸ್ವಾಮಿ. ಅಪ್ಪ ಆರಾಧನೆಗಾಗಿ ನಮ್ಮೆಲ್ಲರನ್ನು ನಾವು ನಿನಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಾವು ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಬರಲಿಲ್ಲಪ್ಪ, ನಿನ್ನನ್ನು ನಾವು ಮೆಚ್ಚಿಸುವುದಕ್ಕಾಗಿ ಬಂದಿದ್ದೇವೆ ಸ್ವಾಮಿ. ಈ ಸ್ತುತಿ ಆರಾಧನೆ ಯಜ್ಞದೋಪಾದಿಯಲ್ಲಿ ಅಪ್ಪ ನಿನ್ನ ಪಾದ ಸನ್ನಿಧಿಗೆ ಏರಿ ಬರಲಿ ಸ್ವಾಮಿ, ಆದಿಯಿಂದ ಅಂತ್ಯದವರೆಗೂ ಸ್ವಾಮಿ. ಪವಿತ್ರಾತ್ಮ ದೇವರೇ, ನಿನ್ನ ನಿಯಂತ್ರಣಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ. ನೀನು ಆಳ್ವಿಕೆ ಮಾಡು. ಎಲ್ಲ ಮಹಿಮೆ ಘನತೆ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಜೀವವುಳ್ಳ ತಂದೆಯೇ, ಆಮೇನ್. आज का दिन किसने बनाया है? ಆದ್ರಿಂದ ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ನಿಂತುಕೊಂಡು ಸಂತೋಷದಿಂದ, ಆನಂದದಿಂದ ಆತನನ್ನು ಕೊಂಡಾಡಿ ಆತನನ್ನು ನಾವು ಮಹಿಮೆ ಪಡಿಸೋಣ. आज का दिन यहोवा ने बनाया है, हम
ಸ್ತೋತ್ರ ಸ್ವಾಮಿ. ಅಪ್ಪ ನಿನಗೆ 1000 ನಾಮಗಳು ಸ್ವಾಮಿ. ಅಪ್ಪ ನಿನ್ನ ಉಪಕಾರಕ್ಕೆ ಅಪ್ಪ ನಾವು ಮೊದಲೇನು ಕೊಡಲಿ ಸ್ವಾಮಿ. ನಮ್ಮನ್ನೇ ನಾವು ನಿನಗೆ ಸಮರ್ಪಿಸುತ್ತಾ ನಾವು ನಿನಗೆ ಆರಾಧಿಸ್ತೇವೆ ಸ್ವಾಮಿ. ನನ್ನ
ಎಬಿನೇಜರ್ ಆಗಿಯಪ್ಪ ಇದುವರೆಗೂ ನಮಗೆ ನೀನು ಸಹಾಯ ಮಾಡಿದೀಯಪ್ಪ. ಅಪ್ಪ, ನಮ್ಮ ಅಗತ್ಯತೆಗಳಿಗಿಂತಲೂ ಹೆಚ್ಚಾಗಿಯಪ್ಪ ನೀನು ನಮಗೆ ಸಹಾಯ ಮಾಡಿದ್ಯಪ್ಪ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನೀನು ಮಾತ್ರ ಸಾಕು ನಮಗೆಲ್ಲ ಒದಗಿಸುವಂತ ಯೆಹೋವ ಈರೆ ನಮ್ಮ ಜೀವಿತದಲ್ಲಿ ನೀನು ಮಾತ್ರ ಸಾಕಪ್ಪ. ಯೆಹೋವ ಈರೆ ನಿನಗೆ ಸ್ತೋತ್ರ. ಯೆಹೋವ ರಾಫಾ ನಿಮಗೆ ಸ್ತೋತ್ರ. ಒದಗಿಸುವಾತನೇ ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫಾ ಸೌಖ್ಯದಾಯಕ ನೀ ಮಾತ್ರ ಸಾಕು ನನಗೆ. ಯೆಹೋವ ಶಮ್ಮಾ ಜೊತೆಗೆ ಧ್ವಜ ಇದೆ ಸ್ವಾಮಿ, ನಿನ್ನಲ್ಲಿ ಸಮೃದ್ಧಿ ಇದೆ ಸ್ವಾಮಿ, ನಿನ್ನಲ್ಲಿ ಪ್ರೀತಿ ಇದೆ ಸ್ವಾಮಿ. ನೀನು ಮಾತ್ರ ಸಾಕು ನಮ್ಮ ಜೀವಿತ, ನಮ್ಮ ಮಕ್ಕಳ ಜೀವಿತ, ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ ನೀನು ಮಾತ್ರ ಸಾಕು ಸ್ವಾಮಿ. ಅಪ್ಪ, ಎಲ್ಲ ನಾಮಗಳಿಗಿಂತ ನಿನ್ನ ನಾಮ ಒಂದೇ ಶ್ರೇಷ್ಠವಾದದ್ದು ಸ್ವಾಮಿ. ನಿನ್ನ ನಾಮವನ್ನು ನಾವು ಮೇಲಕ್ಕೆ ತೋರಾಗಿದ್ದೇವೆ. ನಾವು ಈ ಸಮಯದಲ್ಲಿ ಪರಲೋಕದ ಕಡೆಗೆ ಎಲ್ಲರೂ ಕೈ ಎತ್ತುತ್ತಾ ನೀ ಮಾತ್ರ ನನಗೆ ಸಾಕು ಎಂಬುದಾಗಿ ಹೃದಯಾಂತರಾಳದಿಂದ ಆತನನ್ನು ಆರಾಧಿಸುವ. ಮಾತ್ರ ಸಾಕು ನನಗೆ,
ಒದಗಿಸುವ ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಮ ಸೌಖ್ಯದಾಯಕ, ನಿನ್ನ ಪಾಸುಂಡೆಯಿಂದ ಗುಣವಾದೆ. ಯೆಹೋವ ಶಮ್ಮ ಜೊತೆಗೆ ಇರುವೆ, ನನಗೆಂದಿಗೂ ಭಯವೂ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ ಯೇಸುವೇ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಉನ್ನತನೇ ನನಗೆ ಸ್ತೋತ್ರಪ್ಪ. ಅಪ್ಪ, ನೀನು ಕರೆದಾತನು ನಂಬಿಗಸ್ತನಾದ ದೇವರು ಸ್ವಾಮಿ. ನಾವು ನಿನ್ನನ್ನೇ ನಂಬಿ ಜೀವಿಸ್ತಾ ಇದ್ದೇವೆ ಸ್ವಾಮಿ. ಬದುಕೆಲ್ಲ ಸ್ವಾಮಿ ನೀನು ಮಾತ್ರ ಸಾಕು ಸ್ವಾಮಿ. ಕತ್ತಲೆಯೊಳಗಿಂದ ನಮ್ಮನ್ನು ಬಿಡಿಸಿದ ದೇವರೇ, ನಮಗೆ ಬೆಳಕಾಗಿ ಬಂದಂತ ದೇವರೇ ಸ್ತೋತ್ರ ಸ್ವಾಮಿ. ಆ ಕಲ್ವಾರಿ ಕ್ರೂಜೆಯಲ್ಲಿ ಸ್ವಾಮಿ ನಿನ್ನ ರಕ್ತವನ್ನು ಚೆಲ್ಲಿ ಸ್ವಾಮಿ ನಮ್ಮನ್ನು ರಕ್ಷಿಸಿದ ದೇವರು ನೀನು ಸ್ವಾಮಿ. ಆ ಕಲ್ವಾರಿ
ಪರಿಶುದ್ಧನ ಸ್ವಾಮಿ. Yes, Jesus. Yes, Holy God. ಪರಿಶುದ್ಧ 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 ಮಹೋನ್ನತ ಸ್ವಾಮಿ. ನೀನು ರಾಜನ ರಾಜನ ಸ್ವಾಮಿ, ನೀನು ಒಡೆಯರ ಒಡೆಯನ ಸ್ವಾಮಿ, ನೀನು ಕರ್ತನ ಕರ್ತನ ಸ್ವಾಮಿ. ನೀ ಪರಿಶುದ್ಧ ಇಮ್ಮಾನುವೇಲ್. ಓ ನೀ ಪರಿಶುದ್ಧ, ನೀ ಪರಿಶುದ್ಧ. Yes, Lord. ಸ್ವರ್ಗೀಯ ದೂತರು ಸ್ತುತಿಸುವರು, ನಿನ್ನ ಪಾದಕ್ಕೆ ರಾಗಿ ಆರಾಧಿಸುವರು. ಶುದ್ಧನು ಶುದ್ಧನು ಪರಿಶುದ್ಧನೆಂದು ನೀನಾಗೆ ಹಾಡುವರು. ಶುದ್ಧನು ಶುದ್ಧನು ಪರಿಶುದ್ಧನೆಂದು ನೀನಾಗೆ ಹಾಡು. ಎಲ್ಲರೂ ಆರಾಧಿಸೋಣ. ಆರಾಧನೆ 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 ಆರಾಧಿಸ್ತೇವೆ. ಸೃಷ್ಟಿಕರ್ತನ ನಿನ್ನನ್ನು ಮಹಿಮೆ ಪಡಿಸ್ತೇವೆ ಸ್ವಾಮಿ. ಯೋಗ್ಯನ ನಿನ್ನನ್ನು ಆರಾಧಿಸ್ತೇವೆ, ನಮಗಷ್ಟ ನಿನ್ನನ್ನು ಆರಾಧಿಸ್ತೇವೆ, ಕಾರ್ಯವನ್ನು ಸಾಧಿಸುವಂತ ನಿನ್ನ ಆರಾಧಿಸ್ತೇವೆ. ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಅರ್ಪಿಸುವೆನು. ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಅರ್ಪಿಸುವೆನು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ಆರಾಧನೆ ಆರಾಧನೆ Glory Jesus, mighty God, King of Kings, Lord of Lords, you are almighty, you are King of Kings. Yes, Father, yes, Father, yes, Father. ಆರಾಧನೆ ಎರಡು ಕೈಗಳನ್ನು ಪರಲೋಕದ ಕಡೆಗೆ ನಿನಗೆ ಆರಾಧನೆ, ನಿನಗೆ ಮಹಿಮೆ, ನಿನ್ನೊಬ್ಬನಿಗೆ ಘನತೆ ರಾಜ. Yes, Shabba Rabba Lakatobo Sikaramanande Lova
Lord, ಆರಾಧನೆ 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 ಎಲ್ಲ ಪರ್ವತದ ಕಡೆಗೆ ನಮ್ಮ ಕೈಗಳನ್ನು ಎತ್ತುತ್ತೇವೆ. ರಕ್ಷಾ ಎಸ್ ನೀನು ನಮ್ಮ ರಕ್ಷಕನು ದೇವರೇ. ರಕ್ಷಾ sings my soul, my Savior, God to thee. How great thou art, how great thou art. Then sings my soul, my Savior God to thee. How great thou art, how great thou art. You know, brother, how great thou art, how great thou art. How great Hallelujah, Hosanna. Hallelujah, Hosanna. Shambrina khatere bhase. Hallelujah, Hosanna. ಘನತೆ ವಾಹನ ಮಹಿಮೆಯನ್ನೊಬ್ಬರಿಗೆ ಸಲ್ಲಿಸಬೇಕು. ಇನ್ನೊಬ್ಬನು ಯೋಗ್ಯನು ಸ್ವಾಮಿ, ಯೋಗ್ಯನಾದಂಥ ತಂದೆಯೇ, ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಸೇರಿ ದೇವರೇ ನಿನ್ನನ್ನು ಸ್ತುತಿಸುವಂಥ ಒಂದು ಕೃಪಾ ಭಾಗ್ಯ ನಮ್ಮೆಲ್ಲರಿಗೂ ನೀನು ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಸಭೆ ಅದು ನಿನ್ನ ಸಭೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನಗಾಗಿ ಪ್ರತಿಷ್ಠಿಸಲ್ಪಟ್ಟಂಥ ಸಭೆ, ಸಭೆಯನ್ನ ಕರ್ತನೆ ನೀನು ಸ್ವಾಮಿ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಕರ್ತ ಕೃಪೆಯಿಂದ ಈ ದಿನದಲ್ಲೂ ಕೂಡ ನಾವು ಸಭೆಯಾಗಿ ಸೇರಿ ಬರಲು ಸಹಾಯ ಮಾಡಿದ್ದಾರೆ ದೇವರಲ್ವಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಕೃಪೆಯಿಂದ ಆ ದೇವರು ನಮಗೆ ಸಭೆಯಾಗಿ ಸೇರಿ ಬರಲು ಸಹಾಯ
ಮಾಡಿದ್ದಾರೆ. ಇವತ್ತು ಆತನ ಕೃಪೆಯಿಂದ ನಾವು ಆತನ ಸಹಾಯದಿಂದ ಈ ಸ್ಥಳದಲ್ಲಿ ನಾವು ಸೇರಿ ಬಂದಿದ್ದೇವೆ. ಆ ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತು ಅದು ಮ್ಯಾಥ್ಯೂ ಚಾಪ್ಟರ್ 11 ವರ್ಸ್ 28 and 29. ಮತ್ತಾಯ 11, 28 ಮತ್ತು 29. ಮೈಕ್ ಇಲ್ವಾ ನಿಮಗೆ? ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಓದಿ ಈಗ ಓದಿ 29 ಮತ್ತು 30. 28ರಿಂದ ಮತ್ತಾಯ 11, 28ರಿಂದ 30ನೇ ವಚನದ ತನಕ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಸೇವಾ ಜೀವಿತದಲ್ಲಿ ಆತನು ಮುಂದುವರಿತಾ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಆತನು ಕೆಲವು ಹಳ್ಳಿ ಪಳ್ಳಿಗಳನ್ನು, ಊರುಗಳನ್ನು ಸಂಚರಿಸ್ತಾ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಒಂದು ಕಡೆಯಲ್ಲಿ ಒಂದು ಜನಸಮೂಹವನ್ನು ಕಂಡು ಈ ಒಂದು ಕರೆಯನ್ನು ಆತನು ಕೊಡ್ತಾ ಇದ್ದಾನೆ. ಅಲ್ಲಿ ನಾವು 20ನೇ ವಚನದಲ್ಲಿ ಕೂಡ ನೋಡುವಾಗ 20ರಿಂದ 24 ವಚನಗಳಲ್ಲಿ, ಆಗ ಆತನು ತನ್ನ ಮಹತ್ ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು. ಹೇಗೆಂದರೆ, ಅಯ್ಯೋ ಕೊರಾಜಿನೇ, ಅಯ್ಯೋ ಬೆಸ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತೊಟ್ಟು ಹೊತ್ತುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಅಲ್ಲಿ ಹಾಗಾದರೆ ಆತನು ಅಯ್ಯೋ ಕೊರಜಿನೇ, ಅಯ್ಯೋ ಬೇಸಾಯಿದವೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಹಾಗಾದರೆ ಅದ್ಭುತಗಳು ಈ ಪಟ್ಟಣಗಳಲ್ಲಿ ಬಹಳಷ್ಟು ನಡೆದಿದೆ. ಆದರೆ ಆ ಪಟ್ಟಣದವರು ಏನಾಗಲಿಲ್ಲಂತೆ, ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ಆದ್ದರಿಂದ ಹೇಳ್ತಾ ಇದ್ದಾನೆ, ಅಯ್ಯೋ ಕೊರಾಜಿನೇ, ಬೇಸಾಯಿದವೆ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ತಿದ್ರು ಎಂಬುದಾಗಿ ಬೇಸಾಯದ ಜನರಿಗೆ, ಕೊರಾಜಿನ ಜನರಿಗೆ ಆತನು ಹೇಳ್ತಾ ಇದ್ದಾನೆ. ಆಮೇಲೆ ಮುಂದಿನ ವಚನ 25ರಿಂದ 27ನೇ ವಚನ ದೇವರ ಸಂಗಡ ಮಾತಾಡ್ತಾ ಇದ್ದಾನೆ. ಒಂದು ಕಡೆ ಆ ಪಟ್ಟಣದ ಜನರ ಸಂಗಡ ಮಾತಾಡಿದ, ಇನ್ನೊಂದು ಕಡೆ ಈಗ 25ನೇ ವಚನದ 27ನೇ ವಚನದವರೆಗೆ ಓದುವಾಗ ದೇವರ ಸಂಗಡ ಮಾತಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. ತಂದೆಯೇ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ, ಮಗನೇ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ, ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ 25ನೇ ವಚನ ಹೀಗೆ ಸ್ಟಾರ್ಟ್ ಆಗ್ತದೆ. ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ ಅಂತ ಅಲ್ವಾ. ಆಮೇಲೆ ಅಲ್ಲಿ ಮುಂದುವರಿಯುತ್ತದೆ, ಪರಲೋಕ ಭೂಲೋಕಗಳ ಒಡೆಯನೇ ಅಂತ. ಹಾಗಾದರೆ ಒಂದು ಕಡೆ ಕೇಳ್ರೆ ಸ್ವಲ್ಪ ಅರ್ಥ ಆಗಲಿ ಅಂತ ಇದನ್ನು ವಿವರಿಸ್ತೇನೆ.
ಮುಖ್ಯ ವಿಷಯಕ್ಕೆ ಮತ್ತೆ ಬರಲಿಕ್ಕಿದ್ದೇನೆ. ಈ ಸಬ್ಜೆಕ್ಟ್ ಅರ್ಥ ಆಗದಿದ್ದರೆ ಅದರ ಮೂಲ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾದರೆ ಕೊರಜಿನ್ ಮತ್ತು ಬೇಸಾಯದ ಜನರಿಗೂ ಮಾತಾಡುವ ಮಧ್ಯದಲ್ಲಿ ಅದೇ ಸಮಯದಲ್ಲಿ ದೇವರ ಹತ್ರ ಮಾತಾಡ್ತಾ ಇದ್ದಾನೆ ಟಕಾಲ ಅಂತ. ಇದು ನನಗೆ ಭಾಳ ಒಂದು ಖುಷಿ ತಂದಿತ್ತು. ಜನರೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ತಾ ಇರುವಾಗಲೇ ಸಡನ್ಲಿ ತಂದೆ ಹತ್ರ ಕೂಡ ಕಮ್ಯುನಿಕೇಟ್ ಮಾಡುವಂಥ ಒಂದು ರೂಢಿ ಯೇಸುವಿನಲ್ಲಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಹೇಗಿರ್ಬೋದು, ಒಂದು ಊಹೆ ಮಾಡ್ಕೊಳ್ಳಿ, ಆಲೋಚನೆ ಮಾಡ್ಕೊಳ್ರಿ. ಜನರ ಜೊತೆ ಈ ಸೇವಾ ಜೀವಿತದಲ್ಲಿ ಜನರ ಜೊತೆ ಮಾತಾಡ್ತಾ ಇದ್ದಾನೆ. ಎಲ್ಲಿ ಕನಿಕರಿಸ್ಬೇಕು ಅಲ್ಲಿ ಕನಿಕರಿಸ್ತಾ ಇದ್ದಾನೆ, ಎಲ್ಲಿ ಸ್ವಸ್ಥಪಡಿಸ್ಬೇಕು ಅಲ್ಲಿ ಸ್ವಸ್ಥಪಡಿಸ್ತಾ ಇದ್ದಾನೆ, ಎಲ್ಲಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಬೇಕು ಅಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ, ಎಲ್ಲಿ ಖಂಡಿಸಿ ಗದರಿಸಿ ಎಚ್ಚರಿಸಬೇಕು ಅಲ್ಲಿ ಖಂಡಿಸಿ ಗದರಿಸಿ ಎಚ್ಚರಿಸ್ತಾ ಇದ್ದಾನೆ. ಇಂಥಗಳ ಮಧ್ಯದಲ್ಲಿ ಠಕ್ ಅಂತ ತಂದೆ ಹತ್ರ ಕೂಡ ಮಾತಾಡುವಂಥ ಒಂದು ರೂಢಿ. ಹಲ್ಲೆಲೂಯಾ. ಹಾಗಾದರೆ ಇದರಲ್ಲಿ ಏನು ಗುರುತಿಸ್ಕೊಳ್ಬೋದು ಅಂದರೆ, ತಂದೆಯ ಜೊತೆ ಇದ್ದಂಥ ಒಂದು ನಿಕಟ ಸಂಬಂಧ ಎಷ್ಟು ನೋಡ್ರಿ. ಆತನ ಮಕ್ಕಳಾದ ನಾವು ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವಾಗ ನಮಗೆ ಕೆಲವು ಸರಿ ಗೊತ್ತಾಗ್ತದೆ, ಅಯ್ಯೋ ದೇವರೇ, ಬೈಬಲ್ ಓದದೆ 1 ವಾರ ಆಯಿತು, ಬಿಸಿ 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 ಬಿಸಿ. ಆತನು ಕೂಡ ಆತನಿಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಗಳ ಮಧ್ಯದಲ್ಲೇ ಇದ್ದಾನೆ. ಸೇವೆ ಒಂದು ಜವಾಬ್ದಾರಿ ನೋಡಿ. ಮನುಷ್ಯನಿಗೆ ಕೊಡಲ್ಪಟ್ಟಂಥ 2 ಪ್ರಾಮುಖ್ಯವಾದ ಜವಾಬ್ದಾರಿಗಳು. ಒಂದು, ಅವರಿಗೆ ಜೀವನ ಕೊಟ್ಟಿದ್ದಾನಾದರೆ ಆ ಜೀವಿತದ್ದು ಕೂಡ ಜವಾಬ್ದಾರಿ ಉಂಟು. ಅಕಾರ್ಡಿಂಗ್ ಟು ವರ್ಡ್ ಜೀವಿತದ್ದು ಕೂಡ ಜವಾಬ್ದಾರಿ ಉಂಟು. ಒಟ್ಟಾರೆ ಜೀವಿಸ್ಲಿಕ್ಕಿಲ್ಲ, ದುಡಿಮೆ ಮಾಡುವ ಟೈಮಲ್ಲಿ ದುಡಿಮೆ ಮಾಡಬೇಕೆಲ್ಲ ಉಂಟು. ಅದರ ಜೊತೆ ಇನ್ನೊಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಜವಾಬ್ದಾರಿ. ಯಾವ ಜವಾಬ್ದಾರಿ ಗೊತ್ತಾ? ಕರ್ತನಿಗಾಗಿ ಜೀವಿಸುವಂಥದ್ದು. ಹಲ್ಲೆಲೂಯಾ. ಕರ್ತನ ಸೇವೆ ಮಾಡುವಂಥದ್ದು. ಇದು ಮಾನವರಿಗೆ ಕೊಡಲ್ಪಟ್ಟಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಜವಾಬ್ದಾರಿ. ನೋಡಿ, ಯೇಸು ತನ್ನ ಜವಾಬ್ದಾರಿಯಲ್ಲಿದ್ದಾನೆ. ಮನುಷ್ಯನಾಗಿ ಬಂದಿದ್ದಾನೆ, ನನ್ನ ನಿನ್ನಾಗೆ ಮಾನವನಾಗಿದ್ದಾನೆ. ಆತನಿಗೂ ಊಟ ಬೇಕು, ಹಸಿವುಂಟು, ಅದು ಒಂದು ಕಡೆಯಲ್ಲಿ ಆಗ್ತಾ ಇರ್ತದೆ. ಆದರೆ ಮುಖ್ಯ ಜವಾಬ್ದಾರಿಯ ಕಡೆಗೆ ಗಮನ ಕೊಡ್ತಾ ಇದ್ದಾನೆ. ಅದರ ಮಧ್ಯೆ ಎಂಥ ಜವಾಬ್ದಾರಿಗಳು ಇದ್ದರೂ ಕೂಡ ಆತನು ತಂದೆಯ ಹತ್ರ ಮಾತಾಡುವಂಥ ಒಂದು ಅಭ್ಯಾಸವನ್ನು ಹೇಗೆ ರೂಢಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಕೆಲವು ಕಡೆ ಆತನ ಜೀವಿತವನ್ನು ನಾವು ಓದುತ್ತಾ ಬಂದರೆ ನನಗೆ ನಿಮಗೆ ಗೊತ್ತಾಗ್ತದೆ, ಈಗ ಸೇವೆ ಮಾಡ್ತಾ ಇದ್ದೆ, ಹೀಗೆ ಹೀಲಿಂಗ್ ಮಾಡ್ತಾ ಇದ್ದೆ, ಟಕ್ಕ ಕಾಣ್ತಾ ಇಲ್ಲ. ಜನರೆಲ್ಲ ಹುಡುಕಿಕೊಂಡು ಬರ್ತಾರೆ, ಜನರು ಹುಡುಕ್ತಾ ಇದ್ದಾರೆ, ಶಿಷ್ಯರು ಹುಡುಕ್ತಾ ಇದ್ದಾರೆ, ಎಲ್ಲಿ ಹೋದೆ ಇವ? ನೋಡ್ಲಿಕ್ಕೆ ಹೋದರೆ ತಂದೆ ಹತ್ರ ಮಾತಾಡ್ಲಿಕ್ಕೆ ಹೋಗಿದ್ದಾನೆ. ಹಾಗಾದರೆ ಈ ಒಂದು ಮೊದಲನೇ ಭಾಗದಲ್ಲಿ ಏನು ನಮಗೆ ಯೇಸುವಿನ ಮೂಲಕ ತಿಳಿತಾ ಉಂಟು ಅಂದರೆ, 24 hours ತನ್ನ ತಂದೆಯನ್ನು ಕನೆಕ್ಟ್ ಆಗಿರೋದು, 24 hours ತಂದೆ ಜೊತೆ ಕಮ್ಯುನಿಕೇಟ್ ಮಾಡೋದು ಜೀಸಸಲ್ಲಿ ತೋರಿ ಬರುವಂಥ ಸಂಗತಿಗಳಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈ 11ನೇ ಅಧ್ಯಾಯದ ಎಷ್ಟನೇ ವಚನ ಹಿಡಿದು, ಪ್ರಥಮ ಭಾಗ ನಾನು ಎಷ್ಟನೇ ವಚನ ಹೇಳಿದ್ದು, 11ನೇ ಅಧ್ಯಾಯದ ನೋಡ್ರಿ 20ರಿಂದ 30ನೇ ವಚನದವರೆಗೆ, 11ನೇ ಅಧ್ಯಾಯದ 20ನೇ ವಚನದಿಂದ ಒಂದು 30ನೇ ವಚನದವರೆಗೆ ಅಲ್ಲಿ 3 ಭಾಗಗಳನ್ನಾಗಿ ವಿಭಾಗಿಸ್ಬೋದು. ಒಂದು ಭಾಗ 20ನೇ ವಚನದಿಂದ 24ನೇ ವಚನದವರೆಗೆ ಅದು ಆ ಪಟ್ಟಣವನ್ನು ಗದರಿಸಿ ಎಚ್ಚರಿಸುವಂಥ ಭಾಗ. ಎರಡನೇ ಭಾಗ 25ನೇ ವಚನದಿಂದ 27ನೇ ವಚನ, ಅದು ತಂದೆ ಹತ್ರ ಮಾತಾಡುವಂಥ ಭಾಗ. ಮತ್ತು 28ರಿಂದ 30ನೇ ವಚನ, ಈಗ ತಾನು ಮೊದಲು ಯಾರ ಹತ್ರ ಮಾತಾಡಿದ್ದಾನೋ ಅವರಿಗೆ ಕರೆ ಕೊಡುವಂಥ ಒಂದು ಭಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆ ಕೊಡುವಂಥ ಭಾಗವನ್ನು ನೋಡುವಾಗ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಂದು ಭಾಗ ಫಿನಿಶ್ ಆಗುವ 3ನೇ ಇದರಲ್ಲಿ 1ನೇ ಭಾಗದಲ್ಲಿ ಇನ್ನೊಮ್ಮೆ ಹೇಳ್ತೇನೆ, ತಿಳ್ಕೊಳ್ರಿ. ಅವರು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೂ ಕೂಡ
ಅವರನ್ನು ಗದರಿಸಿ ಎಚ್ಚರಿಸಿ ತಂದೆ ಹತ್ರ ಮಾತಾಡಿ ತಿರುಗಿ ಇಲ್ಲಿ ಅವರಿಗೆ ಒಂದು ಕರೆ ಕೊಡ್ತಾ ಇದ್ದಾನೆ. ಇಲ್ಲಿ ಏನು ನೋಡ್ತೇವೆ ಅಂದ್ರೆ, ಅನೇಕ ಸಾರಿ ನಮ್ಮ ಮನಸ್ಸಿಗೆ ಬರುವುದೆಂತ ಗೊತ್ತುಂಟ, ನಾವು ಒಂದು ಸಾರಿ ಹೇಳ್ತೇವೆ, 2 ಸಾರಿ ಹೇಳ್ತೇವೆ, ತಿರುಗೋದಿಲ್ಲಾದರೆ ಸುಮ್ಮನೆ ಬಿಟ್ಟು ಬಿಡಲೆಯಾ. ಆದರೆ ಯೇಸುವಿನ ಹೃದಯದಲ್ಲಿ ಏನು ಕಾಣ್ತಾರೆ ಗೊತ್ತುಂಟ, ಗದರಿಸಿದ್ದಾನೆ ಹೌದು, ಆತನಿಗೆ ಬೇಸರ ಆಗಿದೆ ಹೌದು, ಆದರೂ ಕಂಪ್ಯಾಷನ್ ಹಾರ್ಟಿಂದ ಆಪರೇಟ್ ಆಗ್ತಾ ಇದ್ದಾನೆ, ಪುನಃ ಕರೀತಾ ಇದ್ದಾನೆ. ಎಲೆ ಕಷ್ಟಪಡುವವರೇ ಅಂದರೆ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಅಂದರೆ ಜನರು ಕಷ್ಟದಲ್ಲಿರುವುದನ್ನು ಸ್ವಾಮಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ದೇವರ ಕಡೆಗೆ ತಿರುಗಿಕೊಳ್ಳದೆ ಬಂಧನದಲ್ಲಿರುವಂಥ ಜನರನ್ನು ಸ್ವಾಮಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಆತನು ಗದರಿಸಿ ಎಚ್ಚರಿಸಿದರೂ ಆತನಲ್ಲಿ ಬಿಟ್ಟು ಬಿಡುವುದಾಗೆ ಕಾಣುವುದಿಲ್ಲ. ತಿರುಗಿ ತನ್ನ ಕನಿಕರವನ್ನು ತೋರಿಸ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ತನ್ನ ಸೇವಾವಧಿಯಲ್ಲಿ ಎಷ್ಟು ಅವಧಿ ಇತ್ತು ಅಷ್ಟರವರೆಗೆ ಅವರನ್ನು ಕರೀತಾ ಬಂದ. ಹಾಲೆಲೂಯ. ಹಾಗಾದರೆ ಇಲ್ಲಿ 28ನೇ ವಚನವನ್ನು ನಾವು ಸ್ಟಡಿ ಮಾಡುವಾಗ ಅಲ್ಲಿ ಎಲೆ ಕಷ್ಟಪಟ್ಟವರೇ ಹೊರೆ ಹೊತ್ತವರೇ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಇಲ್ಲಿ ಒಂದು ಯೇಸುವಿನ ಹೃದಯವನ್ನು ಕೂಡ ನಾವು ಗುರುತಿಸ್ಕೊಳ್ಬೋದು. ಕಷ್ಟದಲ್ಲಿದ್ದು ಹೊರೆಯಲ್ಲಿರುವವರನ್ನು ಸ್ವಾಮಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಹಾಲೆಲೂಯ. ಹಾಗಾದರೆ ಆ ಜನರು ಯಾವ ವಿಧವಾದಂಥ ಕಷ್ಟ, ಯಾವ ವಿಧವಾದಂಥ ಹೊರೆಗಳಲ್ಲಿ ಇದ್ದರು ಎಂಬುದಾಗಿ ನಾವು ನೋಡೋದಾದರೆ 3 ಸಂಗತಿಗಳನ್ನು ಗುರುತಿಸ್ಕೊಳ್ಬೋದು. ಆ ಒಂದು ಸಮುದಾಯ, ಆತನು ಯಾವ ಸಮುದಾಯವನ್ನು ಕರೀತಾ ಇದ್ದಾನೋ ಅದು ದೇವರ ಕಡೆಗೆ ತಿರುಗಿಕೊಳ್ಳದಂಥ ಒಂದು ಸಮುದಾಯ. ಈ ದೇವರ ಕಡೆಗೆ ತಿರುಗಿಕೊಳ್ಳದಂಥ ಸಮುದಾಯ 3 ವಿಧದ ಬಂಧನದಲ್ಲಿ ಅಥವಾ ಹೊರೆಯಲ್ಲಿ, ಕಷ್ಟದಲ್ಲಿ ಸಿಲುಕಿಕೊಂಡಿರ್ತದೆ. ಒಂದನೇದಾಗಿ ದೇವರ ಕಡೆಗೆ ತಿರುಗಿಕೊಳ್ಳದಂಥ ವ್ಯಕ್ತಿಗಳು ಅವರ ಪಾಪದ ಬಂಧನ ಅಥವಾ ಪಾಪದ ಹೊರೆ, ಅದರ ನಿಮಿತ್ತವಾಗಿ ಉಂಟಾಗುವಂಥ ಒಂದು ಕಷ್ಟಗಳಲ್ಲಿದ್ದಾರೆ. ಈ ಪಾಪದ ಕುರಿತಾಗಿ ಸಭೆಗೆ ಪುನಃ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಎಲ್ಲಿಂದ ಪಾಪ ಬಂತು? ಒಬ್ಬನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ವ್ಯಾಪಿಸಿತು. ಪಾಪವು ಜನರನ್ನು ಏನು ಮಾಡಿದ್ದೆ? ಬಂಧನದಲ್ಲಿಟ್ಟಿದೆ. ಪಾಪವು ಜನರನ್ನು ಆಳ್ತಾ ಬರ್ತಾ ಇದೆ. ಈಗ ಜನರು ಏನಾಗಿದ್ದಾರೆ ಅಂದರೆ ಆ ಪಾಪದ ಬಂಧನದ ನಿಮಿತ್ತ ಕಷ್ಟಪಡ್ತಾ ಇದ್ದಾರೆ. ಒಂಥರ ಲೋಡ್ ಹೊತ್ತುಕೊಂಡವರಾಗಿದ್ದಾರೆ, ಭಾರ. ಈ ಪಾಪಿಗಳು ಅನ್ನುವಾಗ ಅದು ಏನು ತೋರಿಸ್ತಂದರೆ ದೇವರನ್ನು ಬಿಟ್ಟು ಅಗಲಿದಂಥ ಒಂದು ಜೀವಿತವನ್ನು ತೋರಿಸ್ತದೆ. ಪಾಪ ಎಲ್ಲಿಂಟೋ ಅಲ್ಲಿ ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಒಂದು ಅಡ್ಡ ಗೋಡೆ ಎಂಬುದಾಗಿ ತೋರಿಸ್ತದೆ, ಅಗಲುವಿಕೆಯನ್ನು ತೋರಿಸ್ತದೆ. ಹಾಗಾದರೆ ಒಂದು ತಿಳ್ಕೊಳ್ಳಿ, ಒಂದು ಮೀನು ನೀರಿನಿಂದ ಮೇಲೆ ಬಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನು ಬದುಕಲಿಕ್ಕೆ ಆಗ್ತಾ ಇಲ್ವೋ, ಬಿಲ ಒದ್ದಾಡ್ತದೋ, ನೀರಿನಿಂದ ಮೇಲಕ್ಕೆ ಬಂದರೆ ಹೇಗೆ ಬಿಲ ಒದ್ದಾಡ್ತದೋ, ಅದೇ ಪ್ರಕಾರ ದೇವರನ್ನು ಕಳ್ಕೊಂಡು ಯಾರೂ ಕೂಡ ಶಾಂತಿಯಲ್ಲಿ, ಸಮಾಧಾನದಲ್ಲಿ, ಆರೋಗ್ಯದಲ್ಲಿ, ಆಶೀರ್ವಾದದಲ್ಲಿ, ನೆಮ್ಮದಿಯಲ್ಲಿ ಜೀವಿಸಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಕೇಳ್ರಿ, ನನ್ನ ಕೇಳ್ರಿ, ದೇವರ ಕಡೆಗೆ ತಿರುಗಿಕೊಳ್ಳದ ಆ ಒಂದು ಜನರನ್ನು ಕರಿತಾ ಇದ್ದೇನೆ. ಉದ್ದೇಶದಿಂದ ಅವರ ಪಾಪದ ಹೊರೆ, ಅದರ ನಿಮಿತ್ತದ ಕಷ್ಟದ ಅನುಭವದಲ್ಲಿದ್ದಾರೆ. ಯೇಸುವಿಗೆ ಇಂಥವರನ್ನು ನೋಡುವಾಗ ಯೇಸುವಿಗೆ ಆಗ್ತಾ ಇಲ್ಲ, ಕರೆ ಕೊಡ್ತಾ ಇದ್ದಾನೆ. ಎರಡನೇದಾಗಿ ಅವರಲ್ಲಿ ಇದ್ದಂಥ ಇನ್ನೊಂದು, ಅವರ ಕಷ್ಟ, ಅವರ ಹೊರೆಗೆ ಕಾರಣವಾದಂಥ ಇನ್ನೊಂದು ಸಂಗತಿ ಏನೆಂದರೆ, ಅವರ ಮೇಲೆ ಈಗ ದೇವರ ಆಧಿಪತ್ಯದಲ್ಲಿಲ್ಲ, ಅವರು ಸೈತಾನನ ಒಂದು ಆಧಿಪತ್ಯದಲ್ಲಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಸೈತಾನನ ಆಧಿಪತ್ಯದಲ್ಲಿ ಇರುವಂಥ ಜನರನ್ನು ಸೈತಾನನು ತನ್ನ ಮನಸ್ಸಿಗೆ ಬಂದ ಹಾಗೆ ಹಿಂಡುತ್ತಾ ಇರ್ತಾನೆ. ಅದರ ನಿಮಿತ್ತವಾಗಿ ಅವರು ಕಷ್ಟದಲ್ಲಿದ್ದಾರೆ. ಅರ್ಥ ಆಗ್ತಾ ಉಂಟಾ? ಯಾರು ದೇವರಲ್ಲಿಲ್ವೋ ಅವರ ಮೇಲೆ ಸೈತಾನನ ಒಂದು ಆಧಿಪತ್ಯ ಇರ್ತದೆ. ಅದರ ನಿಮಿತ್ತವಾಗಿ ಅವರು ಕಷ್ಟ ಅನುಭವಿಸ್ತಾ ಇದ್ದಾರೆ, ಅದರ ನಿಮಿತ್ತವಾಗಿ ಒಂದು ಹೊರೆಯಲ್ಲಿದ್ದಾರೆ. ಮೂರನೇದಾಗಿ ನಾವು ನೋಡೋದಾದರೆ ಅವರ ಕಷ್ಟ ಹೊರೆಗೆ ಇನ್ನೊಂದು ಕಾರಣ ಏನು ಗೊತ್ತುಂಟ? ದೇವರನ್ನು ಬಿಟ್ಟು ಪಾಪಿಗಳಾಗಿ ಸೈತಾನನ ಆಧಿಪತ್ಯದಲ್ಲಿ ಇದ್ದುಕೊಂಡು ಜೀವಿಸುವಂಥ ಜನರನ್ನು ಧರ್ಮಶಾಸ್ತ್ರ ರೂಲ್ ಮಾಡ್ತಾ ಇತ್ತು. ಧರ್ಮಶಾಸ್ತ್ರ ಅವರನ್ನು ಆಳ್ತಾ ಇತ್ತು. ಆ ಕಾಲದ ಜನರಿಗೆ
ಧರ್ಮಶಾಸ್ತ್ರವನ್ನು ಮಾಡಿ ನೆರವೇರಿಸಿ ನೀತಿವಂತರಾಗಲಿಕ್ಕೆ ಆಗ್ತಾನೆ ಇರಲಿಲ್ಲ. ಭಾರಿ ಕಷ್ಟ ಆಗ್ತಾ ಇತ್ತು, ಆಗ್ತಾನೆ ಇರಲಿಲ್ಲ ಅವರ ಹತ್ರ. ಅದು ಅವರ ಜೀವಿತದಲ್ಲಿ ಒಂದು ದೊಡ್ಡ ಹೊರೆಯಾಗಿ ಕಾಣ್ತಾ ಇತ್ತು. ಅದಕ್ಕೆ ನೋಡಿ, ಈ ಧರ್ಮಶಾಸ್ತ್ರದ ಹೊರೆ ಅನ್ನುವಂಥದ್ದಕ್ಕೆ ಕೆಲವು ಕೊಟೇಶನ್ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 10ನೇ ವಚನ ಓದ್ರಿ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 10ನೇ ವಚನ ನಾವು ನೋಡುವಾಗ, ಮತ್ತು ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ? ಇಲ್ಲಿ ಅಪೊಸ್ತಲರು ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತುಂಟ? ಇಲ್ಲಿ ಫುಲ್ ಅಧ್ಯಾಯವನ್ನು ನೋಡುವಾಗ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಆಗ್ತದೆ. ನೋಡ್ರಿ ಬೇಕಾದ್ರಲ್ಲಿ 15ನೇ ಅಧ್ಯಾಯ ಪೀಠಿಕೆ ನೋಡ್ರಿ. ಯಹೂದ್ಯರಲ್ಲದ ಕ್ರೈಸ್ತರಿಗೆ ಸುನ್ನತಿ ಮೊದಲಾದ ಯಹೂದ್ಯ ಆಚಾರಗಳು ಅವಶ್ಯವಲ್ಲವೆಂದು ತೀರ್ಮಾನವಾದದ್ದು. ನೋಡಿ, ಯಹೂದ್ಯರಲ್ಲದ ಕ್ರೈಸ್ತರಿಗೆ ಸುನ್ನತಿ ಮೊದಲಾದ ಆಚಾರಗಳು ಅವಶ್ಯವಲ್ಲ ಎಂಬುದಾಗಿ ತೀರ್ಮಾನ ಆದದ್ದು. 5ನೇ ವಚನ ಓದಿ. 5ನೇ ವಚನ, ಯೇಸುವನ್ನು ನಂಬಿದ್ದ ಕೆಲವರು ಎದ್ದು ದೇವರ ಕಡೆಗೆ ತಿರುಗಿಕೊಂಡಿರುವ ಅನ್ಯ ಜನರಿಗೆ ಸುನ್ನತಿ ಮಾಡಿಸಬೇಕು ಮತ್ತು ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವುದಕ್ಕೆ ಅವರಿಗೆ ಅಪ್ಪಣೆ ಕೊಡಬೇಕು ಎಂದು ಹೇಳಿದರು. ನೋಡಿ, ಆದರೆ ಪರಿಸಾಯ ಮತದಲ್ಲಿ ಯೇಸುವನ್ನು ನಂಬಿದ್ದವರು ಕೆಲವರಿದ್ದರು. ಇವತ್ತು ಕೂಡ ಹಾಗೇನೆ ಉಂಟು. ಯೇಸುವನ್ನು ನಂಬಿರ್ತಾರೆ, ಅವರಿಗೆ ಲಾ ಯಾವುದು, ಅವರಿಗೆ ಲಾ ಯಾವುದು, ಗ್ರೇಸ್ ಯಾವುದು ಎಂಬಂತ ಅದರ ಕುರಿತಾಗಿ ರೆವಲೇಷನ್ ಇಲ್ಲ. ಮಿಕ್ಸ್ ಬೋಧನೆಗಳಾಗ್ತಾ ಇರ್ತದೆ. ಅದರಿಂದ ಜನರು ನಿಜವಾಗಿ ಕ್ರಿಸ್ತನ ಶಿಲುಬೆಯ ಬಿಡುಗಡೆಯನ್ನು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ. ಆ ಕಾಲದಲ್ಲಿ ಕೂಡ ಪರಿಸಾಯ ಮತದಲ್ಲಿ ಯೇಸುವನ್ನು ನಂಬಿದ್ದವರು ಕೆಲವರು ಎದ್ದು ಏನು ಮಾಡ್ತಾ ಇದ್ರು ಗೊತ್ತುಂಟ? ದೇವರ ಕಡೆಗೆ ತಿರುಗಿಕೊಂಡಿರುವ ಅನ್ಯ ಜನರಿಗೆ ಸುನ್ನತಿ ಮಾಡಿಸಬೇಕು, ಲಾ ಪ್ರಿನ್ಸಿಪಲನ್ನು ಟೀಚ್ ಮಾಡ್ತಾ ಇದ್ರು. ಇಲ್ಲದ್ರೆ ಅವರಿಗೆ ಸ್ಯಾಲ್ವೇಷನ್ ಇಲ್ಲ, ಅವ್ರಿಗೆ ಸ್ಯಾಲ್ವೇಷನ್ ಇಲ್ಲ, ಹೀಗೆ ಮಾಡದಿದ್ದರೆ ಸ್ಯಾಲ್ವೇಷನ್ ಇಲ್ಲ, ಅವ್ರಿಗೆ ನಿತ್ಯತ್ವ ಇಲ್ಲ ಎಂಬುದಾಗಿ ಟೀಚ್ ಮಾಡ್ತಾಯಿದ್ರು. ಯಾರು? ನಂಬಿದವರಲ್ಲೇ. ಅದಕ್ಕೆ ನಾನು ಬಹಳಷ್ಟು ಪ್ರೇಯರ್ ಮಾಡ್ತಾ ಇದ್ದೇನೆ, ದೇವರೇ ಸಭೆಗೆ ಇರ್ಬೋದು, ಸೇವಕರುಗಳಿರ್ಬೋದು, ಲಾ ಯಾವುದು, ರಿಯಲ್ ಗ್ರೇಸ್ ಯಾವುದು, ಅದನ್ನು ತಿಳಿದುಕೊಳ್ಳುವಂಥ ಒಂದು ಹೃದಯ ಕೊಡಪ್ಪ, ಆ ರೆವಲೇಷನ್ ಕೊಡಪ್ಪ. ಆ ಕಾಲದಲ್ಲಿ ಉಂಟಲ್ಲ, ಅವರು ಕೂಡ ಕ್ರಿಸ್ತರನ್ನು ನಂಬಿದವರು, ಸ್ವಲ್ಪ ಮಟ್ಟಿಗೆ ವಾಕ್ಯವನ್ನು ತಿಳ್ಕೊಂಡವರು. ಅವರು ಹೇಳ್ತಾ ಇದ್ರು, ಅನ್ಯರಲ್ಲಿ ರಕ್ಷಣೆ ಬಂದವರಿಗೆ ಏನು ಮಾಡಬೇಕು? ಸುನ್ನತಿ ಆಗಬೇಕು ಅಂತ ಬೋಧಿಸ್ತಾ ಇದ್ದರು. ಅದಕ್ಕೆ 10ನೇ ವಚನ ಹೇಳುವಾಗ ಆ ಒಂದು ಧರ್ಮಶಾಸ್ತ್ರದ ನಿಯಮಾವಳಿಗಳನ್ನು ಒಂದು ನೊಗ, ಒಂದು ಭಾರವಾದ ಹೊರೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ನೋಡಿ, ಹೀಗಿರುವುದನ್ನು ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸೋದಕ್ಕೆ. ಇದರಲ್ಲಿ ಭಾಳ ಅರ್ಥ ಮಾಡ್ಕೊಳ್ಬೇಕು. ಹೀಗಿರುವುದನ್ನು ನಮ್ಮ ಪಿತೃಗಳಾಗಲಿ ನಾವಾಗಲಿ ನಮಗೂ ಕೂಡ ಹಾಗೆ ಮಾಡಿ ಸಿದ್ಧಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಯಾಕೆ ಟೀಚ್ ಮಾಡ್ತೀರಿ? ಅದರಿಂದಲೇ ಸಾಲ್ವೇಷನ್, ಅದರಿಂದಲೇ ರಕ್ಷಣೆ ಎಂಬುದಾಗಿ, ಹೀಗೆ ಮಾಡುವುದರಿಂದಲೇ ಸಾಲ್ವೇಷನ್ ಎಂಬುದಾಗಿ. ನೋಡಿ, ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೋಡಿ, ಪಿತೃಗಳಿಗೆ ಸಹ ಹೊರಲಿಕ್ಕೆ ಆಗ್ತಾ ಇರಲಿಲ್ಲ. ಧರ್ಮಶಾಸ್ತ್ರ ಪಡ್ಕೊಂಡವರಿಗೂ ಕೂಡ ಆ ಧರ್ಮಶಾಸ್ತ್ರದಲ್ಲಿ ಜೀವಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ನಾವಾಗಲಿ ಎಂಬುದಾಗಿ ಅಪೊಸ್ತಲರು ಹೇಳ್ತಾ ಇದ್ದಾರೆ. ಧರ್ಮಶಾಸ್ತ್ರದ ಕಾಲದಲ್ಲಿ ಇರುವುದಾದರೆ ನಮಗೂ ಕೂಡ ಧರ್ಮಶಾಸ್ತ್ರ ಅನುಸರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾದರೆ ನೀವು ಶಿಷ್ಯರ ಹೆಗಲ ಮೇಲೆ ಆ ನೊಗವನ್ನು, ಹೊರಲಾರದ ನೊಗ, ಹೊರಲಾರದ ಭಾರವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ? ಒಂದು ವೇಳೆ ಇಂಥ ಭಾರವನ್ನು ಹಾಕ್ತಾ ಹೋದರೆ ಜನರ ಮೇಲೆ, ಅಂಥ ವ್ಯಕ್ತಿ ದೇವರನ್ನು ಪರೀಕ್ಷಿಸುವುದಕ್ಕೆ ಕಾರಣವಾಗ್ತಾನೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಇನ್ನೊಂದು ಕಡೆ ನೋಡಿ, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ 4ನೇ ವಚನ ನಾವು ಓದುವಾಗ, 4th ವರ್ಡ್, ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ. ಭಾರವಾದ ಹೊರೆ ನೋಡ್ರಿ, ಆಗುವುದಿಲ್ಲ ಅದೆಲ್ಲ.
ಅದು ಜನರ ಅವರಿಗೇನೆ ಆಗ್ತಾ ಇಲ್ಲ, ಅವರ ಪಿತೃಗಳಿಗೂ ಆಗ್ತಾ ಇರಲಿಲ್ಲ. ಅದು ಜನರ ಮೇಲೆ ಅದನ್ನು ಹೊರಿಸ್ತಾ ಇದ್ದಾರೆ. ನೋಡಿ, ಯೇಸು ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಿ ಕರೆದದ್ದು ಯಾರನ್ನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಒಂದು, ದೇವರನ್ನು ಬಿಟ್ಟು ಪಾಪದ ಬಂಧನದಲ್ಲಿ ಅದರ ನಿಮಿತ್ತವಾಗಿ ಬಂದಂಥ ಒಂದು ಶಾಪದ ಹೊರೆಗಳಲ್ಲಿ ಇರುವವರು, ಕಷ್ಟಪಡುವವರನ್ನು. ಎರಡನೇದಾಗಿ ಯಾರನ್ನ ನಾನು ಹೇಳಿದಾಗಲೇ ಮರ್ತು ಬಿಟ್ಟರೆ, ಹಾಗಾದರೆ ಗಮನ ಕೊಡ್ತಾ ಇಲ್ವ ನೀವು? ಪಾಪದ ನಿಮಿತ್ತವಾಗಿ ಸೈತಾನಿಗೆ ಲೀಗಲ್ ರೈಟ್ಸ್ ಬಂತು. ಅವನು ಜನರನ್ನು ತನ್ನ ಮನಸ್ಸಿಗೆ ಬಂದ ಹಾಗೆ ಕಾರ್ಯ ಮಾಡ್ತಾ ಇದ್ದಾನೆ. ಅದರ ನಿಮಿತ್ತ ಕಷ್ಟಪಡ್ತಾ ಇದ್ದಾರೆ, ಜನರು ಹೊರೆ ಹೊತ್ತಿದ್ದಾರೆ ಅಂಥವರನ್ನು. ಮೂರನೇದಾಗಿ, ಪಾಪ ಮತ್ತು ಸೈತನ ಆಧಿಪತ್ಯದ ಸಮಯದಲ್ಲಿ ಧರ್ಮಶಾಸ್ತ್ರದ ನಿಯಮಾವಳಿಗಳು ಬಂತು. ಆ ನಿಯಮಾವಳಿಗಳನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಾಗಾದರೆ ಧರ್ಮಶಾಸ್ತ್ರವೆಂಬಂಥ ಒಂದು ನೊಗ, ಆ ಹೊರೆಯನ್ನು ಹೊತ್ತವರಿಗೆ ಇವತ್ತು ಒಂದು ತಿಳ್ಕೊಳ್ರಿ, ಇವತ್ತು ಸಮಾಜದಲ್ಲಿ ಎರಡೇ ಸಂಗತಿ. ಜನರು ಒಂದೇ ಧರ್ಮಶಾಸ್ತ್ರವನ್ನು ಮಾಡಿ ಅವರು ನೀತಿವಂತರಿಂದ ನಿರ್ಣಯಿಸಲ್ಪಡಬೇಕು, ಅಥವಾ ಕೃಪೆಗೆ ಅಧೀನರಾಗಬೇಕು. ಇದು ಎರಡರಲ್ಲಿ ಒಂದೇ. ಈ ಧರ್ಮಶಾಸ್ತ್ರ ಅನ್ನುವಂಥದ್ದು ಅದು ಭಾರವಾದಂಥ ಹೊರೆ. ಇಂತಹ ಜನರನ್ನು ಯೇಸು ಸ್ವಾಮಿ ಕರಿತಾ ಇದ್ದಾನೆ. ಇಂಥ ಜನರನ್ನು ಯೇಸು ಸ್ವಾಮಿ ಕರಿತಾ ಇದ್ದಾನೆ. ಕರೆಯುವಾಗ ಒಂದು ಮಾತು ಹೇಳ್ತಾನೆ ನೋಡ್ರಿ, ಅಲ್ಲಿ ನೋಡ್ರಿ ಮುಂದಿನ ವಚನ 11ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 28 ಮತ್ತು 29ನೇ ವಚನ ಓದುವಾಗ, 11ನೇ ಅಧ್ಯಾಯ ಓದಿ 28 ಮತ್ತು 29 ಕೆಳಗಿನ ಭಾಗ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು. ಒಂದು ನಿಮಿಷ, ನಾನು 28ನೇ ವಚನದ ಬಿ ಭಾಗದಲ್ಲಿ ನೋಡುವಾಗ, ನಾನು ನಿಮಗೆ ಏನು ಕೊಡುವೆನಂತೆ? ಸಾತ್ವಿಕನು ಅಲ್ಲ, 28ನೇ ವಚನದ ಬಿ ಭಾಗ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಇಲ್ಲಿ ನೋಡಿ, ಕರೆ ಕೊಡ್ತಾ ಇದ್ದಾನೆ ಅಂಥ ಜನರಿಗೆ, ಅಂಥ ರೀತಿಯ ಬಂಧನದಲ್ಲಿರುವವರಿಗೆ. ಮತ್ತೊಂದು ಮಾತು ಹೇಳ್ತಾನೆ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಈಗ ನನ್ನದೊಂದು ಪ್ರಶ್ನೆ, ಯೇಸು ಸ್ವಾಮಿ ಏನಾದರೂ ಕೊಡುವುದಾದರೆ ಎಲ್ಲಿದ್ದನ್ನು ಕೊಡ್ತಾನೆ? ಎಲ್ಲಿಂದ ಕೊಡ್ತಾನೆ? ಎಲ್ಲಿದ್ದನ್ನು ಕೊಡ್ತಾನೆ? ಯೇಸು ಸ್ವಾಮಿ ಏನಾದರೂ ಕೊಡುವುದಾದರೆ ಎಲ್ಲಿದ್ದನ್ನು ಕೊಡ್ತಾನೆ? ಪರಲೋಕದಿಂದ ಮತ್ತು ತನ್ನಲ್ಲಿ ಇದ್ದದನ್ನು ಯೇಸು ಸ್ವಾಮಿ ಕೊಡ್ತಾನೆ. ಹಲ್ಲೆಲೂಯಾ. ನೋಡ್ರಿ, 14ನೇ ಅಧ್ಯಾಯ ಯೋಹಾನ ಸುವಾರ್ತೆ 27ನೇ ವಚನವನ್ನು ಓದುವಾಗ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ ಅಲ್ಲಿ ಬರೆಯಲ್ಪಟ್ಟ ಮಾತು ನೋಡ್ರಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಇಲ್ಲಿ ವಿಶ್ರಾಂತಿ ಬರ್ದಿದೆ, ಇಲ್ಲಿ ಶಾಂತಿ ಬರ್ದಿದೆ. ಆತನು ಕೊಡುವುದಾದರೆ ಆತನಲ್ಲಿರುವಂಥದ್ದನ್ನೇ ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ತನ್ನಲ್ಲಿ ಇರೋದ್ರಲ್ಲಿ ಪಾಲು ಕೊಡ್ತಾರೆ, ಇಂಪಾರ್ಟೇಷನ್ ಮಾಡ್ತಾನೆ ಸ್ವಾಮಿ. ನಮ್ಮ ಸ್ವಾಮಿ ಬಂಧನದಲ್ಲಿರುವಂಥ ಜನರನ್ನು ಕರೆದಿರೋದಾದರೆ ಯಾವುದ್ಯಾವುದನ್ನು ಎಲ್ಲೆಲ್ಲಿಂದದನ್ನು ಕೊಡೋದಕ್ಕಾಗಿ ಅಲ್ಲ, ತನ್ನಲ್ಲಿ ಇದ್ದದ್ದನ್ನು ಕೊಡೋದಕ್ಕಾಗಿ ಕರೆದಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ 14ನೇ 27ನೇ ವಚನ ಹೇಳ್ತದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಮತ್ತು ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯ. ಸ್ವಾಮಿ ಯಾವಾಗಲೂ ಏನಾದರೂ ಕೊಡೋದಾದರೆ ಅದು ಡಿವೈನ್ ಹ್ಯಾಪಿನೆಸ್, ಡಿವೈನ್ ಜಾಯ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ಒಂದು ಆತ್ಮಿಕವಾದಂಥ ಸಂತೋಷ, ಆ ಆತ್ಮಿಕ ಅಥವಾ ಪರಲೋಕದ ಸಂತೋಷ, ದೈವಿಕವಾದಂಥ ಒಂದು ಸಂತೋಷ, ದೈವಿಕವಾದಂಥ ಒಂದು ಸಮಾಧಾನವನ್ನು ಕೊಡಲಿಕ್ಕೆ ಕರೀತಾ ಇದ್ದಾನೆ. ಈಗ ನೋಡ್ರಿ, ಪಾಪದ ಮತ್ತು ಸೈತಾನನ ಮತ್ತು ಧರ್ಮಶಾಸ್ತ್ರದ ಬಂಧನದಲ್ಲಿರುವವರು ಯೇಸುವಿನ ಸುವಾರ್ತೆಯನ್ನು ಕೇಳಿ ಯೇಸುವಿನ ಬಳಿಗೆ ಬರುವಾಗ ಏನಾಗ್ತದೆ? ಅವರೇ ಹೇಳ್ತಾರೆ, ಎಷ್ಟೋ ದಿವಸದಲ್ಲಿ ಇಲ್ಲದಂಥ ಒಂದು ಸಮಾಧಾನ ಬಂದಿದೆ ಅಂತ ಹೇಳ್ತಾರೆ. ಹಲ್ಲೆಲೂಯ, 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 ಹಲ್ಲೆಲೂಯ. ನನಗೆ ಬಹಳ ಇಷ್ಟವಾದಂಥ ಒಂದು ಸಾಂಗ್ ನಿಮ್ಮೆಲ್ಲರಿಗೂ ಗೊತ್ತುಂಟು. ಯಾವುದು ಹೇಳಿ?
ಈ ಸಮಾಧಾನ ಸಂತೋಷದ ಕುರಿತಾಗಿ ನಾನು ಯಾವಾಗಲೂ ಹಾಡ್ತೇನೆ ಅಲ್ವಾ? ಯಾವುದು ಹೇಳಿ, ನೆನಪು ಮಾಡಿ. ಯಾವುದು? ಲೋಕವು ಕೊಡುವ ಆನಂದ, 3 ದಿನಗಳ ಆನಂದ. ಲೋಕವು ಕೊಡುವ ಆನಂದ, 3 ದಿನಗಳ ಆನಂದ. ಯೇಸು ಕೊಡುವ ಆನಂದ, ಶಾಶ್ವತವಾದ ಆನಂದ. ಯೇಸು ಕೊಡುವ ಆನಂದ, ಶಾಶ್ವತವಾದ ಆನಂದ. ಹಾಡ್ರಿ, ಆನಂದ. ಯೇಸು ಕೊಡುವ ಆನಂದ, ಆನಂದ. ಯೇಸು ಕೊಡುವ ಆನಂದ, ಯಾರು ಕೊಡದ ಆನಂದ. ಯೇಸು ಕೊಡುವ ಆನಂದ, ಯಾರು ಕೊಡದ ಆನಂದ. ಯೇಸು ಕೊಡುವ ಆನಂದ. ಲೋಕವು ಇದ್ದರೂ ಆನಂದ, ದುಃಖವು ಇದ್ದರೂ ಆನಂದ, ಕಷ್ಟವು ಇದ್ದರೂ ಆನಂದ, ದುಃಖವು ಇದ್ದರೂ ಆನಂದ. ಯಾರು ಕೊಡದ ಆನಂದ. ಯೇಸು ಆನಂದ, ಯಾರು ಕೊಡದ ಆನಂದ. ಯೇಸು ಆನಂದ, ಆನಂದ. ಯೇಸು ಕೊಡುವ, ಎಲ್ಲರೂ ಒಂದು ಕ್ಷಣ ಹಾಡೋಣ. ಆನಂದ, ಯೇಸು ಕೊಡುವ ಆನಂದ, ಯಾರು ಕೊಡದ ಆನಂದ. ಯೇಸು ಕೊಡುವ ಆನಂದ, ಯಾರು ಕೊಡದ ಆನಂದ. ಯೇಸು ಕೊಡುವ ಆನಂದ, ಲೋಕವು ಕೊಡುವ ಆನಂದ, 3 ದಿನಗಳ ಆನಂದ. ಲೋಕವು ಕೊಡುವ ಆನಂದ, 3 ದಿನಗಳ ಆನಂದ. ಯೇಸು ಕೊಡುವ ಆನಂದ, ಶಾಶ್ವತವಾದ ಆನಂದ. ಯೇಸು ಕೊಡುವ ಆನಂದ, ಶಾಶ್ವತವಾದ ಆನಂದ. ಯೇಸು ಕೊಡುವ ಆನಂದ, ಶಾಶ್ವತವಾದ ಆನಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಥ ಆನಂದವನ್ನು ತನ್ನಲ್ಲಿರುವಂಥ ಡಿವೈನ್ ಪೀಸ್, ಡಿವೈನ್ ಹ್ಯಾಪಿನೆಸ್ ಅನ್ನು ಕೊಡೋದಕ್ಕಾಗಿ ಆತನು ಜನರನ್ನು ಕರೆದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಯ ಬಳಿಗೆ ಯಾರು ಬರ್ತಾರೋ ಅಥವಾ ಯಾರು ಬಂದಿದ್ದಾರೋ ಅವರಲ್ಲಿ ನೋಡಿ, ಅವರು ಲೋಕದಲ್ಲಿದ್ದರು, ಲೋಕದ ಏರುಪೇರುಗಳ ಮಧ್ಯದಲ್ಲಿದ್ದರೂ ಕೂಡ ಅವರಲ್ಲಿರುವಂಥ ಒಂದು ಸಮಾಧಾನ ಉಂಟಲ್ಲ, ಅದರಿಂದ ಅವರನ್ನು ಹೊರಗೆ ತರಲಿಕ್ಕೆ ಯಾವುದಕ್ಕೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾವುದೇ ಅಸಮಾಧಾನಗಳು ಬರಲಿ, ಯೇಸುವಿನ ಬಳಿಗೆ ಬಂದಂಥ ಮಕ್ಕಳಲ್ಲಿರುವಂಥ ಒಂದು ಸಮಾಧಾನದಿಂದ ಅವರನ್ನು ಹೊರಗೆ ತರಲಿಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ. ಅದರಿಂದ ಅದೇ ಸಮಾಧಾನದಲ್ಲಿ ಯಾವಾಗಲೂ ದೇವರ ಮಕ್ಕಳು ಇರಬೇಕಾದ್ರೆ ಯೇಸುವಿನ ಹಾಗೆ ತನ್ನ ಆತ್ಮಿಕ ವಲಯಕ್ಕೆ ಕನೆಕ್ಟ್ ಆಗಿಯೇ ಇದ್ದಂಥ ಒಂದು ಅನುಭವ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸ್ವಾಮಿ ಕರೆ ಕೊಡುವಾಗ ಒಂದು ತನ್ನ ಬಳಿಗೆ ಬರುವುದಕ್ಕೆ ಕರೆ ಕೊಡ್ತಾ ಇದ್ದಾನೆ. ಎರಡನೇದಾಗಿ ತನ್ನ ಬಳಿಗೆ ಬಂದ ನಂತರ ಕಲಿತುಕೊಳ್ಳುವುದಕ್ಕೆ ಕರೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಕ್ಷಣೆ ಬಂದಾಗ ಕೆಲವರು ಹೇಳಿದ್ದುಂಟು, ಇಂಥ ಸಮಾಧಾನವನ್ನು ನಾವು ಇಷ್ಟು ವರ್ಷದಲ್ಲಿ ಅನುಭವಿಸಲೇ ಇಲ್ಲ. ಅದು ಸ್ವಾಮಿಯ ಬಳಿಗೆ ಬಂದಾಗ, ಸ್ವಾಮಿಯ ಸುವಾರ್ತೆಯ ಮೂಲಕ ನಾವು ದೇವರ ಬಳಿಗೆ ಬಂದಾಗ ಒಂದು ಇಳಿದು ಬರುವಂಥ ಒಂದು ಸಮಾಧಾನವಾಗಿದೆ. ಹಲ್ಲೆಲೂಯಾ. ಇವತ್ತು
ಕ್ರೈಸ್ತ ಸಮುದಾಯ, ದೇವರ ಮಕ್ಕಳು ಎಷ್ಟು ಗೊಂದಲಗಳ ಮಧ್ಯೆನೇ ಇರಲಿ, ಆದರೆ ಅವರು ತಮ್ಮ ಒಳಗನ ಆನಂದದಿಂದ ಅವರು ಆನಂದಿಸುವವರಾಗಿದ್ದಾರೆ. ಅವರ ಒಳಗೆ ಇರುವಂಥದ್ದು ಡಿವೈನ್ ಹ್ಯಾಪಿನೆಸ್. ಹಲ್ಲೆಲೂಯಾ. ಒಳಗೆ ಇರುವಂಥದ್ದು ಆ ಒಂದು ಡಿವೈನ್ ಪೀಸ್ ಆಗಿದೆ. ಹಲ್ಲೆಲೂಯಾ. ಅದಕ್ಕೆ ಯಾವಾಗಲೂ ಹೊರಗಣ ಸಂಗತಿಗೆ ಜಾಸ್ತಿ ಗಮನ ಕೊಡಬಾರ್ದು. ಅದನ್ನೇ ನೋಡಿ ಅದನ್ನೇ ಚಿಂತೆ ಮಾಡ್ತಾ ಇರಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ, ದೇವರ ಗರ್ಭಗುಡಿಯಾಗಿದ್ದೇವೆ, ದೇವರ ಆತ್ಮನ ವಾಸಿಸುವಂಥ ಒಂದು ಗರ್ಭಗುಡಿಯಾಗಿದ್ದೇವೆ ಎಂಬಂಥದ್ದನ್ನು ನೆನಪಿಗೆ ತಂದುಕೊಳ್ತಾ ಇದ್ರೂ ಕೂಡ, ತಂದುಕೊಳ್ಳುತ್ತಾ ಇರುವಾಗ ಏನಾಗ್ತಾರೆ ಗೊತ್ತಾ, ಕುಗ್ಗಿಸುವಿಕೆಯಲ್ಲಿ ನಾವು ಬಿದ್ದು ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯಾ. ಎಂಥ ಹೋರಾಟಗಳು ಬಂದರೂ ಕೂಡ ನಮ್ಮ ಆತ್ಮಿಕ ಜೀವಿತವನ್ನು ಸ್ಟಕ್ ಮಾಡೋದಕ್ಕೆ ಅದಕ್ಕೆ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವತ್ತು ದೇವರ ಪ್ರೀತಿ ಕ್ರಿಸ್ತನ ಒಂದು ಶಿಲುಬೆಯ ಮರಣದಿಂದ ಆತನು ತೀರಿಸಿದಂಥ ಒಂದು ಕಾರ್ಯಗಳನ್ನು ನಾನು ನೀನು ಯಾವಾಗಲೂ ನೆನಪಿಗೆ ತರ್ತಾ ಇರುವಾಗ ಆ ನಮ್ಮ ಬೋಲ್ಡ್ನೆಸ್, ಎಂಥ ಹೋರಾಟಗಳ ಮಧ್ಯದಲ್ಲಿ ಆ ಒಂದು ನನ್ನ ನಿನ್ನ ಸಮಾಧಾನ ಯಾವಾಗಲೂ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಾಮಿಯಿಂದ ಸಿಕ್ಕಿದ್ದನ್ನು ಯಾರಿಗೂ ಕೂಡ ಅಪಹರಿಸಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಸ್ವಾಮಿಯ ಬಳಿಗೆ ಬರುವಾಗ ಅಂತಹ ಸಂತೋಷನ ಹೊಂದಿಕೊಂಡ ನಂತರ ಆತನ ಕರೆಯಲ್ಲಿ ಇನ್ನೊಂದು ವಿಷಯಕ್ಕಾಗಿ ಕರೆ ಕೊಟ್ಟಿದ್ದ, ನನ್ನ ಬಳಿಗೆ ಬನ್ನಿರಿ. ಮತ್ತೊಂದು ವಿಷಯ ಹೇಳ್ತದೆ, ನನ್ನಿಂದ ಕಲಿತುಕೊಳ್ಳಿರಿ. ನೋಡ್ರಿ, 11-29 ವಚನ ಹೇಳ್ತದೆ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ನನ್ನಲ್ಲಿ ಕಲಿತುಕೊಳ್ಳಿರಿ. ಆಲ್ರೆಡಿ ನೀವು ಭಾರವಾದಂಥ ಹೊರೆಯಲ್ಲಿದ್ದೀರಿ. ನಾನು ಸಾತ್ವಿಕನು, ನಾನು ದೀನ ಮನಸ್ಸನ್ನು ಉಳ್ಳವನು, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ. ಅದು ಮೃದುವಾದದ್ದು, ಅದು ಹೌರವಾದದ್ದು. ಸ್ವಾಮಿಯ ನೊಗ ಯಾವುದು? 11-29 ವಚನ ಹಾಕಿ. ಸ್ವಾಮಿಯ ನೊಗ ಯಾವುದು? ಅದು ವಾಕ್ಯ ಮಾತಾಡೋದು ಯಾವುದೋ ಅಂತ ಕೃಪೆಯ ವಿಚಾರವಾಗಿ ಮಾತಾಡೋದು. ಇದನ್ನು ಸರಿಯಾಗಿ ಅರ್ಥ ಮಾಡಿ ತಿಳ್ಕೊಂಡ್ರೆ ನಾನು ನೀನು ಕ್ರಿಸ್ತೀಯ ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಕುಗ್ಗಿಸಿಕೊಳ್ಳುವುದ ಕುಂತರೆ ಬಾರೆ ಮೂಟೆಗಳಲ್ಲೇ ನಾವು ಕುಗ್ಗಿ 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 ಹೋಗಬೇಕಾಗ್ತದೆ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಯಾಕಂದರೆ 30ನೇ ವಚನ, ನನ್ನ ನೊಗವು ಮೃದುವಾದದ್ದು. 29ನೇ ವಚನ ಹಾಕಿ. ಅಲ್ಲಿ ಹೀಗೆ ಬರೆದಿದೆ, ಏನು ಬರೆದಿದೆ 29ನೇ ವಚನ? ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. 30ನೇ ವಚನ ಆಮೇಲೆ ಹೇಳ್ತದೆ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಹಾಗಾದರೆ ಆತ್ಮಗಳಿಗೆ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು ಯಾಕಂದರೆ ನನ್ನ ನೊಗವು ಮೃದುವಾದದ್ದು. ಹಾಗಾದರೆ ಇದು ಯಾವ ನೊಗದ ಕುರಿತಾಗಿ ಬರೆದಿದೆ? ಇವತ್ತು ಒಬ್ಬ ಮನುಷ್ಯ ರಕ್ಷಣೆ ಹೊಂದಿ ನಿತ್ಯ ಜೀವಿತವನ್ನು ಪಡಿಬೇಕಾದರೆ ಅವನು ದೇವರ ಕೃಪೆಯನ್ನೇ ಆತುಕೊಳ್ಳಬೇಕು. ಹಾಗಾದರೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನಂದರೆ, ಹಲ್ಲೆಲೂಯಾ, ನನ್ನ ಮೂಲಕ ರಿಲೀಸ್ ಆಗುವಂಥ ಆ ಕೃಪೆಯನ್ನು ಆತುಕೊಳ್ಳಿರಿ, ನನ್ನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿರಿ. ಅಷ್ಟು ಮಾತ್ರವಲ್ಲ, ನನ್ನಿಂದ ಕಲಿತುಕೊಳ್ಳಿರಿ. ಹಲ್ಲೆಲೂಯಾ. ಫಸ್ಟ್ ಕರೆಯಲ್ಲಿ 2 ವಿಷಯಗಳು ಗುರುತಿಸ್ಕೊಳ್ಬೋದು. ಬಳಿಗೆ ಬರುವುದಕ್ಕೆ ಕರೆ, ಕಲಿತುಕೊಳ್ಳುವುದಕ್ಕೆ ಕರೆ. ಬಳಿಗೆ ಬಂದವರು ಬಿಡುಗಡೆಯನ್ನು ಹೊಂದಿದವರು, ಕೃಪೆಯಿಂದ ರಕ್ಷಣೆಯನ್ನು ಹೊಂದಿದವರು. ನಾವು ಪ್ರತಿನಿತ್ಯ ಜೀವಿತದಲ್ಲಿ ನಮ್ಮ ಕೆಲಸ ಏನು ಗೊತ್ತುಂಟ? ಆತನಿಂದ ಕಲಿತುಕೊಳ್ಳುತ್ತಾ ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಎಷ್ಟು ಜನ ದೇವರ ಮಕ್ಕಳು ಪ್ರತಿದಿನ ಜೀವಿತದಲ್ಲಿ ಆತನಿಂದ ನಾವು ಕಲಿತುಕೊಳ್ತಾ ಇದ್ದೇವೆ? ಮತ್ತು ಎಷ್ಟು ಜನರಿಗೆ ಹೇಳ್ತಾ ಇದ್ದೇವೆ ನಾನು ಕ್ರಿಸ್ತನಿಂದ ಇದು ಕಲಿತೆ, ಇವತ್ತು ನಾನು ಕ್ರಿಸ್ತನಿಂದ ಇದು ಕಲಿತೆ, ನನಗೆ ಕ್ರಿಸ್ತನ ಜೀವಿತದಲ್ಲಿ ಈ ಒಂದು ಘಟನೆ ಮಾತಾಡಿತ್ತು, ಕ್ರಿಸ್ತನ ಜೀವಿತ ಇದೊಂದು ನನ್ನ ಜೀವಿತದಲ್ಲಿ ನನ್ನನ್ನು ಟಚ್ ಮಾಡಿತ್ತು. ಎಷ್ಟು ಜನ ನಾವು ಮಾತಾಡಿಕೊಳ್ತಾ ಇದ್ದೇವೆ? ನಾವು ಪ್ರತಿನಿತ್ಯ ಏನನ್ನ ಮಾತಾಡಿಕೊಳ್ತಾ ಇದ್ದೇವೆ? ಯಾವುದನ್ನು ಮಾತಾಡಿಕೊಳ್ತಾ ಇದ್ದೇವೆ? ಒಂದು ಪ್ರಶ್ನೆ ಹಾಕಿಕೊಳ್ಬೇಕಾದಂಥ ಒಂದು ಸಂದರ್ಭ. ಹಲ್ಲೆಲೂಯಾ. ಬಳಿಗೆ ಬಂದಂಥ ಆತನ ಮಕ್ಕಳು ಆತನಿಂದ ಕಲ್ತ್ಕೊಳ್ಬೇಕು. ನೋಡಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಯಾರು ಕೂಡ ಅಲ್ಲ. ಈ ಲೋಕದಲ್ಲಿ ಇರುವಂಥ ಯಾವ ಮನುಷ್ಯ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ಸಾರಿ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಯಾರನ್ನು ತಗೊಂಡಿದ್ದೇವೆ, ಯಾರನ್ನು ನೋಡಿದ್ದೇವ, ಸ್ವಲ್ಪ ದಿನ ಹೋದ ನಂತರ ಅವರಲ್ಲೇ ನ್ಯೂನತೆಗಳನ್ನು ನಾವು ಗುರುತಿಸಿಕೊಂಡಿದ್ದೇವೆ ಅಲ್ವಾ? ಆದರೆ ನಮ್ಮೆಲ್ಲರಿಗೆ, ದೇವರ ಬಳಿಗೆ ಬಂದವರಿಗೆ, ಕ್ರಿಸ್ತನ ಹಿಂಬಾಲಕರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜೀಸಸ್ ಕ್ರೈಸ್ಟ್ ಓನ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ನಾನು ಹೇಳುವ ಮಾತು ಹೌದಾ ಅಲ್ವಾ? ಜನರಲ್ಲಿ ಈಗ ಹೇಳ್ಬೋದು, ಕೆಲವೊಂದು ವಿಷಯದಲ್ಲಿ ಅವನು ಎಕ್ಸಾಂಪಲ್ ಇದ್ದಾನೆ ಎಂಬುದಾಗಿ ಹೇಳ್ಬೋದು, ಕೆಲವೊಂದು ವಿಷಯದಲ್ಲಿ ಅವರು ಎಕ್ಸಾಂಪಲ್ ಇದ್ದಾರೆ, ಕೆಲವೊಂದು ವಿಷಯದಲ್ಲಿ ಅಂತ ನಾವು ಆ ವರ್ಡ್ ಯೂಸ್ ಮಾಡ್ಬೋದು. ನಾನು ಕೆಲವರಿಗೆ ಹೇಳೋದುಂಟೇನೆಂದರೆ, ನನಗೆ ಅವರದ್ದು ಆ ಎಕ್ಸಾಂಪಲ್ ಭಾಳ ಖುಷಿ, ನಾನು ನನ್ನ ಜೀವಿತದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಅವರಲ್ಲಿ ಕಂಡು ಬಂದ ಆ ಎಕ್ಸಾಂಪಲ್ ಇದೆ ಅಲ್ಲ, ಅವರಲ್ಲಿ ಆ ಎಕ್ಸಾಂಪಲ್ ಒಳ್ಳೆ ಉಂಟು, ಬಟ್ ಈ ವಿಷಯ ಬೇಡ ನಮಗೆ, ಆ ಎಕ್ಸಾಂಪಲ್ ಒಳ್ಳೆ ಉಂಟು. ಆದರೆ ಯೇಸುವಿನಲ್ಲಿ ಹಾಗೆ ಅಲ್ಲ. ಹಲ್ಲೆಲೂಯಾ. ಯೇಸುವಿನ ಜೀವಿತದಲ್ಲಿ ಒಂದು ಸಣ್ಣ ನ್ಯೂನತೆ ಕೂಡ ನಮಗೆ ಕಾಣುವುದಿಲ್ಲ. ಬೆಸ್ಟ್ ಎಕ್ಸಾಂಪಲ್. ದೇವರ ಸಭೆ ಪ್ರತಿನಿತ್ಯ ಕಲಿತುಕೊಳ್ಳುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಾನು ಒಂದು ತಿಳಿದುಕೊಂಡೆ, ಯೇಸುವಿನ ಜೀವಿತದಲ್ಲಿ ನೀವು ಕಲಿತುಕೊಳ್ತಾ ಹೋದರೆ ಯೇಸುವಿನ ಹಾಗೇನೆ ನಮ್ಮ ಶಾರೀರಿಕ ಜೀವಿತದಲ್ಲಿ ಈ ಲೋಕದಲ್ಲಿ ನಾವು ಕಾಣಿಸಲ್ಪಡ್ತೇವೆ. ಹಲ್ಲೆಲೂಯಾ. ಸ್ಪಿರಿಟಲ್ಲಿ ಕಂಪ್ಲೀಟ್ ಆಗಿದ್ದೇವೆ, ಆದರೆ ನಮ್ಮ ಮೈಂಡ್ ಮತ್ತು ಶರೀರದಲ್ಲಿ ಯೇಸುವಿನಿಂದ ಕಲಿತುಕೊಂಡು ಹೋದರೆ ಯೇಸುವಿನ ಹಾಗೆ ನಾವು ಏನು ಮಾಡ್ತೇವೆ? ಆಗ್ತೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಾಗಾದರೆ ಯೇಸುವಿನಲ್ಲಿ ಕಲಿತುಕೊಳ್ಳತಕ್ಕಂಥ ಕೆಲವು ಸಂಗತಿಗಳನ್ನು ನಾವು ನೋಡೋಣ. ಪ್ರಾಮುಖ್ಯವಾಗಿ ಒಂದನೇದಾಗಿ ಯೇಸುವಿನ ಜೀವಿತದಲ್ಲಿ ನಾವು ಕಲಿತುಕೊಳ್ಳತಕ್ಕಂಥ ಸಂಗತಿ, ಯೇಸುವಿನ ಜೀವಿತ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದು ಪ್ರಥಮತವಾಗಿ ಆತನ ಜೀವಿತ ತಂದೆಯ ಚಿತ್ತವನ್ನು ಕೇಂದ್ರೀಕರಿಸಿತ್ತು. ಎಷ್ಟು ಜನರಿಗೆ ಈ ಮಾತು ಗೊತ್ತು? ಯೇಸುವಿನ ಜೀವಿತ ತಂದೆಯ ಚಿತ್ತವನ್ನು ಕೇಂದ್ರೀಕರಿಸಿತ್ತು ಎಂಬುದಾಗಿ 4ನೇ ಅಧ್ಯಾಯ ಯೋಹಾನ ಸುವಾರ್ತೆ 34ನೇ ವಚನಗಳಲ್ಲಿ ನಾವು ಅದನ್ನು ನೋಡ್ಬೋದು. ಯೇಸುವಿನ ಜೀವಿತ ತಂದೆಯ ಚಿತ್ತವನ್ನು ಕೇಂದ್ರೀಕರಿಸಿತ್ತು. ಓದ್ರಿ ಒಬ್ಬರು. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಸಭೆ ಪ್ರತಿನಿತ್ಯ ಜೀವಿತದಲ್ಲಿ ನಮ್ಮನ್ನೊಂದು ಪ್ರಶ್ನೆ ಮಾಡಿಕೊಳ್ಳೋಣ. ಯೇಸುವಿನಲ್ಲಿದ್ದಂಥ ಈ ಜೀವಿತ ಶೈಲಿಯನ್ನು ನಾವು ಕಲಿತುಕೊಂಡಿದ್ದೇವಾ? ಯೇಸುವಿನ ಜೀವಿತದಲ್ಲಿ ಕಂಡು ಬಂದಂಥ ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾದದ್ದು ಆತನ ಜೀವಿತ ತಂದೆಯ ಚಿತ್ತವನ್ನೇ ಕೇಂದ್ರೀಕರಿಸಿತ್ತು. ಎಷ್ಟು ಜನ ಬೆಳಿಗ್ಗೆ ಎದ್ದು ಹೀಗೆ ಪ್ರೇಯರ್ ಮಾಡ್ತಾ ಇದ್ದೇವೆ ನಾವು, ಸ್ವಾಮಿ ಈ ದಿನದಲ್ಲಿ ಕರ್ತನೆ, ಸ್ವಾಮಿ ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ನನ್ನಲ್ಲಿಯೂ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ನಾವು ಪ್ರಶ್ನಿಸತಕ್ಕದ್ದು, ನಾವು ಪ್ರಶ್ನೆ ಮಾಡಿಕೊಳ್ತಕ್ಕದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಕುಳಿತುಕೊಳ್ಳುವುದು ತಂದೆಯ ಚಿತ್ತಾನುಸಾರವಾಗಿ, ಏಳುವುದು ತಂದೆಯ ಚಿತ್ತಾನುಸಾರವಾಗಿ, ನಡೆಯುವುದು ತಂದೆಯ ಚಿತ್ತಾನುಸಾರವಾಗಿ. ಇದು ದೇವರನ್ನ ಹತ್ರ ಮಾತಾಡ್ತಾ ಇರುವಾಗ ನನಗೆ ಹೀಗೆ ಅನಿಸಿತು, ಏನಂದರೆ ಒಂದು ವೇಳೆ ಅಂಥ ವ್ಯಕ್ತಿ ನಾವುಗಳಾಗೋದಾದರೆ ಯೇಸುವಿನ ಮೂಲಕ ಹೇಗೆ ದೇವರ ರಾಜ್ಯ ಪ್ರಕಟಿಸಲ್ಪಟ್ಟಿತ್ತ, ದೇವರ ಚಿತ್ತ ನೆರವೇರಿಸಲ್ಪಟ್ಟಿತ್ತ, ನಮ್ಮ ಮೂಲಕ ಅದು ನೆರವೇರಿಸಲ್ಪಡ್ತದೆ ಎಂಬುದಾಗಿ ನಾನು ಗುರುತಿಸಿಕೊಂಡೆ. ಅದಾಗಬೇಕಾದ್ರೆ ನಮ್ಮ ಜೀವಿತ ಕೂಡ ತಂದೆಯ ಚಿತ್ತವನ್ನು
ಕೇಂದ್ರೀಕರಿಸಿರ್ಬೇಕು. ಎರಡನೇದಾಗಿ ನಾವು ನೋಡೋದಾದರೆ ಯೇಸುವಿನ ಜೀವಿತದಲ್ಲಿ ಕಲಿತುಕೊಳ್ಳತಕ್ಕಂಥ ಸಂಗತಿ, ಎರಡನೇ ಸಂಗತಿ 17ನೇ ಅಧ್ಯಾಯ 4ನೇ ವಚನ ಯೋಹಾನ ಸುವಾರ್ತೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತುಂಟ? ಏನು ಹೇಳ್ತಾರೆ ಅಲ್ಲಿ? 17ನೇ ಅಧ್ಯಾಯದಲ್ಲಿ 4ನೇ ನೀವು ಕರೆಕ್ಟ್ ಓದಿ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಯೇಸುವಿನ ಜೀವಿತ ತಂದೆಯ ಮಹಿಮೆಯನ್ನು ಕೇಂದ್ರೀಕರಿಸಿತ್ತು. ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ಬೆಳಿಗ್ಗೆ ಹೇಳುವಾಗಲೇ, ದೇವರೇ ಯೇಸುವಿನ ಮೂಲಕ ನಿನಗೆ ಮಹಿಮೆ ಆದ ಹಾಗೆ ನನ್ನ ಜೀವಿತದ ಮೂಲಕ ನಿನಗೆ ಮಹಿಮೆ ಆಗಬೇಕು. ಅನೇಕ ಸಾರಿ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ನಮ್ಮ ವರ್ತನೆಯ ನಿಮಿತ್ತ, ನಡೆ ನುಡಿ ಕ್ರಿಯೆಯ ನಿಮಿತ್ತ ಏನಾಗ್ತಾ ಇದೆ? ದೇವರಿಗೆ ಮಹಿಮೆ ಆಗ್ತಾ ಇದೆಯಾ ಅಥವಾ ದೇವರ ನಾಮಕ್ಕೆ ದೂಷಣೆ ಉಂಟಾಗ್ತಾ ಇದೆಯಾ? ಕ್ರಿಸ್ತನ ಲೈಫ್ ಒಂದು ಒಳ್ಳೆ ಎಕ್ಸಾಂಪಲ್ ನಮಗೆ. ಹಾಲೆಲೂಯ, ಹಾಲೆಲೂಯ. ಆತನ ಹೀಗೆ ಹೇಳ್ಬೋದು, ಹೃದಯದ ಮಿಡಿತ ತಂದೆಯ ಮಹಿಮೆ. ತಂದೆಗೆ ಮಹಿಮೆ ತರುವಂಥ ಜೀವಿತ ಕಾಣಲ್ಪಡಬೇಕಾದ್ರೆ ನಡೆ ನುಡಿ ಕ್ರಿಯೆಯ ವಿಚಾರದಲ್ಲಿ ಯೇಸುವಿನ ಹಾಗೆ ಇರಬೇಕು. ಹಾಲೆಲೂಯ. ಯೇಸು ಸ್ವಾಮಿ ತನ್ನ ಸೇವಾ ಜೀವಿತದ ಕೊನೆಯ ಕ್ಷಣ ಬರುವಾಗ ಅವ್ರು ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡುವಾಗ 17ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ 4ನೇ ವಚನದಲ್ಲಿ ಅವರು ಹೇಳ್ತಾ ಇದ್ದಾರೆ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಒಂದು ವೇಳೆ ನಾವು ಈ ಕ್ಷಣದಲ್ಲಿ ಈ ಮಾತನ್ನು ಯೇಸುವಿನ ಹಾಗೆ ಹೇಳಲಿಕ್ಕೆ ಸಾಧ್ಯ ಉಂಟಾ? ನಮಗೆ ಏನು ದೇವರು ಕೆಲಸ ಕೊಟ್ಟಿದ್ದಾನೆ ಅದನ್ನು ಮಾಡಿ ನಾವು ತಂದೆಯನ್ನು ನಿಜವಾಗಿ ಮಹಿಮೆ ಪಡಿಸಿದ್ದೇವಾ? ಒಂದು ವೇಳೆ ನಾವು ಆಲೋಚಿಸೋದಾದರೆ ಏನಂತ ಉತ್ತರ ಸಿಗ್ತದೆ ನಮಗೆ. ಆದರೆ ಯೇಸುವಿನ ಜೀವಿತದಲ್ಲಿ ಕಲಿಯುವಂಥ ಎರಡನೇ ಸಂಗತಿ ತಂದೆಯ ಮಹಿಮೆಯನ್ನೇ ಕೇಂದ್ರೀಕರಿಸಿತ್ತು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಂದು ಹಳ್ಳಿಗೆ ಹೋಗಿ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಹೊಸ ಅನ್ಯ ಕುಟುಂಬಲ್ಲಿ ಬಂದಿದ್ದರು. ಅಲ್ಲಿ ಬಂದಾಗ ಏನಾಯ್ತಂದರೆ ಅವರ ಮಗನಲ್ಲಿ ಟ್ವಿನ್ಸ್ ಮಕ್ಕಳಿಬ್ಬರು, ಕೇಳ್ರಿ, ಇಬ್ಬರು ಟ್ವಿನ್ಸ್ ಮಕ್ಕಳು ಅವರಿಗೆ. ಟ್ವಿನ್ಸ್ ಅಂತ ಹೇಳ್ತಾರೆ ಅವ್ರಿಗೆ ಕನ್ನಡದಲ್ಲಿ, ಅವಳಿ ಮಕ್ಕಳು, ಅವಳಿ ಜವಳಿ. ಅವರಲ್ಲಿ ಅವಳಿ ಜವಳಿಯಲ್ಲಿ ಒಬ್ಬನಿಗೆ ತುಂಬ ಹೊಟ್ಟೆ ನೋವು. ಕೆಲವು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, 5-6 ದಿವಸ ಅಡ್ಮಿಷನ್ ಆಗ್ತದೆ, ಮತ್ತು ಮನೆಗೆ ಬರ್ತಾರೆ, ತಿರುಗಿ ಅದೇ ರೀತಿ. ಆಮೇಲೆ ಪ್ರಾರ್ಥನೆಗೆ ಕರ್ಕೊಂಡು ಬಂದರು. ಅಲ್ಲಿ ದೇವರ ಮಕ್ಕಳು, ದೇವರ ಸೇವಕರು ನಾವು ಪ್ರಾರ್ಥಿಸುವಾಗ ಒಂದು ಘಟನೆ ನಡೆಯಿತು. ಆ ಹುಡುಗನು ಇದ್ದಾಗಿ ಶೋರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ. ಪವರ್ ಇಷ್ಟು ಮ್ಯಾನಿಫೆಸ್ಟ್ ಆಯಿತು ನೋಡಿ. ಅಲ್ಲಿ ಗಡ ನಡುಗ್ತಾ ಇದ್ದಾರೆ. ಏನೋ ಒಂದು ವಾಮಿಟಿಂಗ್ ಬಂದಾಗ ಆಗ್ತುಂಟು, ಏನೇನು ಆಗ್ತುಂಟು ಅವನಿಗೆ. ಅವನ ತಾಯಿ ಕಣ್ಣೀರಿಡ್ತಾ ಇದ್ದಾರೆ. ಆಮೇಲೆ ಅದು ಒಂದು ಪವರ್ ಅಲ್ಲಿ ರಿಲೀಸ್ ಆಯಿತು ನೋಡಿ. ಸೇವೆಗೆ ಹೋಗುವಾಗ ನಾನು ಯಾವಾಗಲೂ ಅನೇಕ ವಾಕ್ಯಗಳು ನನ್ನ ನೆನಪಿಗೆ ಬರ್ತದೆ, ಅನೇಕ ವಾಕ್ಯಗಳು. ಅದರಲ್ಲಿ ಒಂದು ಯಾವುದು ಗೊತ್ತುಂಟ? ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಅಂತ ಒಂದು ವರ್ಡ್ ಇದೆ. 3ನೇ ಅಧ್ಯಾಯ 20ನೇ ವಚನ ಎಫೆಸ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರ ಅಂತ ಹೇಳ್ತಾನೆ. ಹಲ್ಲೆಲೂಯ. ನಮ್ಮಲ್ಲಿ ಕಾರ್ಯ ಮಾಡುವ ತನ್ನ ಶಕ್ತಿಯ ಪ್ರಕಾರ ಸೇವೆಗೆ ಹೋಗುವಾಗ ಒಂದೇ ಭರವಸೆಯಲ್ಲಿ ಹೋಗ್ತೇವೆ, ತಂದೆಯ ಮಹಿಮೆಯ ಭರವಸೆಯಲ್ಲಿ ಹೋಗ್ತೇವೆ. ಸ್ವಾಮಿ ನೀನು ಕಳಿಸ್ತೀ, ನಿನಗೆ ಮಹಿಮೆ ಆಗಬೇಕು, ಅದೇ ಒಂದು ನಿನ್ನ ಮಹಿಮೆಯನ್ನು ಕಾಣಬೇಕೆಂಬಂಥ ಒಂದು ಭರವಸೆಯಲ್ಲಿ ಹೋಗ್ತೇವೆ, ಪ್ರಾರ್ಥಿಸ್ತೇವೆ. ಯಾವ ಭರವಸೆಯಲ್ಲಿ ಪ್ರಾರ್ಥಿಸ್ತೇವೆ ಗೊತ್ತುಂಟ? ನಾವು ಏನು ಯೋಚಿಸ್ತೇವೋ, ಏನು ಪ್ರಾರ್ಥಿಸ್ತೇವೋ
ತನ್ನ ಶಕ್ತಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಸ್ತೋತ್ರ ಆಮೇನ್ ಅಂತ ಹೇಳ್ತಾನೆ. ಹಲ್ಲೆಲೂಯ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಅಂತ ಹೇಳ್ತದೆ. ಹಲ್ಲೆಲೂಯ. ನಾವು ಬೇಡುವುದಕ್ಕಿಂತಲೂ ಯೋಚಿಸಲು ಅತ್ಯಧಿಕವಾದನ್ನು ಮಾಡೋ ಶಕ್ತನಾದ ದೇವರು ನಮ್ಮ ದೇವರು. ಅಲ್ಲಿ ಏನಾಯ್ತು ಗೊತ್ತಾ, ಪ್ರಾರ್ಥನೆ ಮಾಡುವಾಗ ಗಡ್ ಅವರಿಗೆ ಶಾಕ್ ಆಗ್ತಾ ಉಂಟು. ಎಲ್ಲಿ ಸಹ ಹೀಗೆ ಆಗಲಿಲ್ಲ ಅಂದರೆ ಎಲ್ಲ ಕಡೆ ಹೋಗಿದ್ದಾರೆ, ಎಷ್ಟೋ ಹಣವನ್ನು ಖರ್ಚು ಮಾಡಿದ್ದಾರೆ, ಆಸ್ಪತ್ರೆಗಳಾಗಿದೆ, ಮಂತ್ರತಂತ್ರಗಳಾಗಿದೆ, ಪೂಜೆ ಪುರಸ್ಕಾರಗಳಾಗಿದೆ. ಆದರೆ ಕ್ರಿಸ್ತನ ಬಳಿಗೆ ಬಂದಾಗ, ಕ್ರಿಸ್ತನ ಮಾತನ್ನು ಕೇಳಿ ಅವರಿಗೆ ಹೇಳಿ ಪ್ರಾರ್ಥಿಸುವಾಗ ಅಲ್ಲಿ ದೇವರಿಗೆ ಮಹಿಮೆ ಆಯಿತು. ಹಲ್ಲೆಲೂಯಾ. ಏನಾಯಿತು ಗೊತ್ತಾ, ಹೇಗೆ ದೇವರಿಗೆ ಮಹಿಮೆ ಆಯಿತು ಗೊತ್ತುಂಟ? ಆ ತಾಯಿ ಮಗ ಒಂದು ಕಮಿಟ್ಮೆಂಟ್ಗೆ ಬಂದರು. ಏನು ಗೊತ್ತುಂಟ? ಎವ್ರಿ ಸಂಡೇ ನಾವು ಚರ್ಚ್ಗೆ ಬರ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ಅದನ್ನು ಅವನಿಗೆ ಪ್ರೇಯರ್ ಮಾಡೋದು ಎಲ್ಲರೂ ಎದುರು ಪ್ರೇಯರ್ ಮಾಡಲು, ಒಳಗೆ ಕರ್ಕೊಂಡು ಬಂದರು, ಒಳಗೆ ಪ್ರೇಯರ್ ಮಾಡಿದೆವು. ಮತ್ತು ನಮ್ಮ ಜೊತೆ ಹಲ್ಲೆಲೂಯಾ ಬಂದವರು ಅದನ್ನು ನೋಡಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ಅವನಲ್ಲೇ ನಮ್ಮ ಜೊತೆ ಒಂದೆರಡು ದಿವಸ ಅಲ್ಲೇ ಇದ್ದ, ಮತ್ತು ಮರುದಿನವ ಹೋದ. ಹಲ್ಲೆಲೂಯಾ. ಯೇಸುವಿನ ಜೀವಿತದಲ್ಲಿ ಆತನಲ್ಲಿದ್ದಂಥ ಒಂದು ಎರಡನೇ ವಿಚಾರ ಏನಂದರೆ, ಆತನ ಜೀವಿತ ಹೇಗೆ ಕಾಣಿಸಲ್ಪಡ್ತಂತಂದರೆ ಹೆಜ್ಜೆ ಹೆಜ್ಜೆಗೂ ತಂದೆಯ ಮಹಿಮೆಯೇ ಆತನ ಜೀವಿತವಾಗಿತ್ತು. ತಂದೆಯ ಮಹಿಮೆ. ತಂದೆ ಬೆಳಕಿಗೆ ಬರಬೇಕು, ತಂದೆ ಪ್ರಖ್ಯಾತಿಗೆ ಬರಬೇಕು, ಆ ತಂದೆಯಿಂದ ಜನರು ಬಿಡುಗಡೆಯನ್ನು ಹೊಂದಬೇಕು. ಹಲ್ಲೆಲೂಯಾ. ಮೊದಲು ನೋಡಿ, ಮಹಿಮೆ ಎಲ್ಲ ಜನರ ಮೂಲಕ ಯಾರಿಗೆ ಹೋಗ್ತಾ ಇತ್ತು? ಒಬ್ಬರು ಪಾಪದ ಬಂಧನದಲ್ಲಿರುವವರು, ಅಥವಾ ದೇವರುಗಳನ್ನು ಮಾಡಿಕೊಂಡು ಪೂಜಿಸುವವರು, ಅವರ ಮೂಲಕ ಮಹಿಮೆ ಹೋಗಬಾರದವನಿಗೆ ಹೋಗ್ತಾ ಇತ್ತು, ಸೈತಾನಿಗೆ ಹೋಗ್ತಾ ಇತ್ತು. ಆದರೆ ಅವರು ದೇವರ ಬಳಿಗೆ ತಿರುಗಿಕೊಳ್ಳುವಾಗ, ಅವರು ದೇವರನ್ನು ಮಹಿಮೆ ಪಡಿಸುವಾಗ ದೇವರ ಮಹಿಮೆ ದೇವರಿಗೇ ಹೋಗ್ತದೆ. ಹಾಗಾದರೆ ಯೇಸುವಿನ ಜೀವಿತದಲ್ಲಿ ಕಲಿತುಕೊಳ್ಳತಕ್ಕಂಥ ಸಂಗತಿ, ಇನ್ನೊಂದು ಸಂಗತಿ, ಆತನ ಜೀವಿತ ತಂದೆಯ ಮಹಿಮೆಯನ್ನು ಕೇಂದ್ರೀಕರಿಸಿತ್ತು. ಇವತ್ತು ನಮ್ಮ ಜೀವಿತದಲ್ಲಿ 24 ಗಂಟೆಗಳ ಕಾಲ ನಾವು ಎಷ್ಟು ಆಲೋಚನೆ ಮಾಡ್ತಾ ಇದ್ದೇವೆ? ನನ್ನ ಜೀವಿತದ ಮೂಲಕ ನನ್ನ ದೇವರಿಗೆ ಮಹಿಮೆ ಆಗಬೇಕು, ನನ್ನ ಜೀವಿತದ ಮೂಲಕ ನನ್ನ ದೇವರಿಗೆ ಮಹಿಮೆ ಆಗಬೇಕೆಂಬುದಾಗಿ. ಮೂರನೇದಾಗಿ ಯೇಸುವಿನಲ್ಲಿ ಕಲಿತುಕೊಳ್ಳತಕ್ಕಂಥ ಒಂದು ಮೂರನೇ ವಿಷಯ ಏನಂದರೆ, ಅದು ಇತರರಿಗೆ ಉಪಕಾರ ಮಾಡುವಂಥದ್ದಾಗಿತ್ತು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 38ನೇ ವಚನ. ಬೇಗ ಹೋದ್ರಿ. ಇನ್ನೊಂದು 2-3 ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 38 ವಚನ. ನಿಮಗೆ ನೆನಪುಂಟ ಆ ವಾಕ್ಯ ನೆನಪುಂಟ? ಅಪೊಸ್ತಲರ ಕೃತ್ಯ 10:38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನ್ನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದ್ದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ನೋಡ್ರಿ, ಸಾಕಷ್ಟೇ. 38 ಅಲ್ಲಿ ಬರೆದಿದೆ, ದೇವರು ಆತನ ಸಂಗಡ ಇದ್ದದ್ರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನ್ನಿಂದ ಬಾಧಿಸಲ್ಪಡುತ್ತಿರೋರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸ. ಯೇಸುವಿನ ಜೀವಿತ ಇತರರಿಗೆ ಹಲ್ಲೆಲೂಯಾ ಉಪಕಾರ ಮಾಡುವಂಥ ಜೀವಿತವಾಗಿತ್ತು. ಪ್ರಿಯರೇ, ನಾನು ಹೇಳ್ತೇನೆ ನೋಡ್ರಿ, ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟೋ ಕುಟುಂಬ ಇದೆ. ಐಶ್ವರ್ಯ ಇರ್ಬೋದು, ಆಸ್ತಿ ಇರ್ಬೋದು, ಅಥವಾ ಇಲ್ಲದೆ ಇರ್ಬೋದು. ಆಸ್ತಿ ಇದ್ದವರದ್ದು, ಐಶ್ವರ್ಯ ಇದ್ದವರದ್ದು ಅಥವಾ ಇಲ್ಲದವರದ್ದು ಜೀವಿತ ಅವರ ಬಳಿಗೆ ಹೋದ ಗೊತ್ತಾಗ್ತದೆ ಎಂಥ ಬಂಧನದಲ್ಲಿದ್ದಾರೆ, ಎಂಥ ಕಷ್ಟದಲ್ಲಿದ್ದಾರೆ, ಎಂಥ ವೇದನೆಯಲ್ಲಿದ್ದಾರೆ. ಅವರಿಗೆ ಈಗ ಉಪಕಾರದ ಹಸ್ತ ಬೇಕಾಗಿದೆ. ಈಗ ನಾವು ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡ್ಬೋದು, ನಮ್ಮಲ್ಲಿ ಇದ್ದದ್ರಲ್ಲಿ ಸ್ವಲ್ಪ ಕೊಡ್ಬೋದು. ಅದು ಎಷ್ಟು ದಿನದವರೆಗೆ ಬರ್ತದೆ ಆ ಉಪಕಾರ? ಅದು ಅವರಿಗೆ ಪರ್ಮನೆಂಟಾ? ನಾವು ಒಂದು 5,000 ಕೊಡ್ಬೋದು, 10,000 ಕೊಡ್ಬೋದು, 20,000 ಕೊಡ್ಬೋದು, 1,00,000 ಕೊಡ್ಬೋದು. ಪರ್ಮನೆಂಟ್ ಆಗಿರ್ತದೆ ಆ ಉಪಕಾರ ಅವ್ರಿಗೆ. ಆದರೆ ಅವರಿಗೆ ಪರ್ಮನೆಂಟ್ ಆಗಿರುವಂಥ ಉಪಕಾರ ಒಂದು ಬೇಕಾಗಿದೆ.
ದೇವರು ಅದನ್ನು ಕೊಡುವುದಕ್ಕಾಗಿಯೇ ಯೇಸುವನ್ನು ಅಭಿಷೇಕಿಸಿದ್ದಾನೆ ಮತ್ತು ಯೇಸು ಶಿಲುಬೆಗೆ ಹೋಗಿದ್ದಾನೆ. ಈಗ ನನ್ನನ್ನು ನಿಮ್ಮನ್ನು ದೇವರು ಎಬ್ಬಿಸಿದ್ದಾನೆ, ಅದಕ್ಕೆ ಜನರಿಗೆ ಉಪಕಾರ ಮಾಡೋದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಮನುಷ್ಯ ದೇವರ ಕಡೆಗೆ ತಿರುಗಿಕೊಂಡು ಸ್ವಾಮಿಯನ್ನೇ ದೃಷ್ಟಿಸುವಂಥ ಒಂದು ಭಾವಕ್ಕೆ ಬಂದರೆ ಕಂಟಿನ್ಯೂ ಆತನ ಜೀವಿತದಲ್ಲಿ ದೇವರ ಆಶೀರ್ವಾದದಲ್ಲಿ ಅವನು ಜೀವಿಸ್ತಾನೆ. ಹಲ್ಲೆಲೂಯಾ. ಕೊಡುವಂಥ ಕಾಸು ಸ್ವಲ್ಪ ದಿವಸ, ಆದರೆ ಯೇಸುವನ್ನೇ ಆ ಕುಟುಂಬಕ್ಕೆ ಕೊಟ್ಟರೆ ಸದಾ ಕಾಲಕ್ಕೂ ಆಶೀರ್ವಾದದ ಹೊರತೆಯೋಪಾದಿಯಲ್ಲಿ ಉಕ್ಕುತ್ತಾ ಇರ್ತದೆ. ಹಲ್ಲೆಲೂಯಾ. ಒಬ್ಬ ಸಂಗೀತಗಾರ, ನಿಮಗೆ ಆ ಸಂಗೀತ ಗೊತ್ತುಂಟು, ಹೀಗೆ ಹೇಳ್ತಾನೆ: ಯೇಸು ಇರುವ ಮನೆಯಲ್ಲಿ ಆನಂದ ಎಲ್ಲಿ ಬರೆದಿದೆ? ಎಲ್ಲೋದು ಬರೆದಿದೆ? ಹಣ ಇರುವ ಮನೆಯಲ್ಲಿ ಆನಂದ ಉಂಟ. ಕೆಲವರ ಹತ್ರ ನೋಡಿ ಹಣ ಇದೆ. ನಾನು ಕೆಲವು ಕುಟುಂಬವನ್ನು ಸಂಧಿಸಿದೆ. ಅದರಲ್ಲಿ ಒಂದು ಕುಟುಂಬ ಪಾಪ ಕ್ಯಾನ್ಸರ್ ರೋಗದಿಂದ ಅವರು ಬಳಲ್ತಾ ಇದ್ದಾರೆ. ಎಲ್ಲ ಹಣ ಉಂಟು, ತುಂಬ ಹಣ ಉಂಟು, ಆಸ್ತಿ ಉಂಟು, ಎಲ್ಲ ಉಂಟು. ಆದರೆ ಅವರ ಕ್ಯಾನ್ಸರ್ ಹೀಲ್ ಆಗ್ತಾ ಇಲ್ಲ. ಹಸಿವಾಗ್ತಾ ಉಂಟು, ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅದರಿಂದ ಹಣ ಇದ್ದ ಮನೆಯಲ್ಲಿ ಆನಂದ ಅಲ್ಲ. ಆದರೆ ಯೇಸು ಇರುವ ಮನೆಯಲ್ಲಿ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹೌದು ಪ್ರಿಯರೇ, ಯೇಸು ಎಲ್ಲ ಕಡೆ ಹೋದಾಗ, ಬಿಡುಗಡೆಯ ಕಾರ್ಯವನ್ನು ಮಾಡಿದಾಗ ಜನರು ಆಶೀರ್ವಾದದ ಹೊರತೆಯನ್ನೇ ಹೊಂದಿಕೊಂಡ್ರು. ಆ ಯೇಸುವನ್ನೇ ಇವತ್ತು ನಾವು ಜನರಿಗೆ ಕೊಡುವಾಗ ಏನಾಗ್ತದೆ ಅಂತಂದರೆ, ಕಂಟಿನ್ಯೂ ಆಗಿ ಆ ಯೇಸುವನ್ನೇ ಹಾತುಕೊಂಡು ಆ ಯೇಸುವಿನ ಮೂಲಕ ತಂದೆಯಾದ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ. ಹಲ್ಲೆಲೂಯಾ. ಅದರರ್ಥ ಹಣ ಕೊಡಬೇಡಿ ಅಂತಲ್ಲ, ಸಮಯ ಸಂದರ್ಭ ತಕ್ಕಾಗಿ ಕೊಡೋಣ, ನಾವು ಹೆಲ್ಪ್ ಮಾಡೋಣ, ಅದು ಕೂಡ ಬೈಬಲಲ್ಲಿದೆ. ಹಣ ಕೊಡೋಣ. ಆದರೆ ಕೆಲವರು ಏನು ಮಾಡ್ತಾರೆ ಗೊತ್ತುಂಟ, ಹಣವೇ ಅವರಿಗೆ ದೇವರಾಗಬಾರ್ದು. ಕೆಲವರು ಪ್ರಾರ್ಥನೆಗೆ ಬರೋದು, ಕೆಲವರು ಏನಾದರೂ ಕೊಡ್ತಾರಾ. ನನಗೊಂದು ಕಾಲ್ ಬಂದಿತ್ತು, ತುಂಬ ಕಷ್ಟದಲ್ಲಿದೆ. ನಾನು ಮೊನ್ನೆ ಸಹ ಹೇಳಿದೆ, ಇನ್ನೊಮ್ಮೆ ಹೇಳ್ತೇನೆ, ನನ್ನ ನಂಬರ್ ಎಲ್ಲೆಲ್ಲಿ ಹರಿದಾಡ್ತಾ ಉಂಟು, ನೆಗೆಟಿವ್ ಜನರ ಕೈಯಲ್ಲಿ ಹರಿದಾಡ್ತಾ ಉಂಟು. ಯಾರ್ಯಾರು ಕಾಲ್ ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಇವನನ್ನು ಸಿಕ್ಕಿಸಿ ಹಾಕಬೇಕಂತ ಒಮ್ಮೆ ಪಾಡ್ದು ಬಿಡೋಡಂತ. ಯೇಸುವನ್ನು ಹೇಗೆ ಕಾಯ್ತಾ ಇದ್ದಾರೆ ಹಾಗೆ ಅದಕ್ಕೆ ಕಾಲ್ಗಳು ಬರ್ತಾ ಇದೆ. ಒಬ್ಬರು ಹೀಗೆ ಫೋನ್ ಮಾಡಿ ಹೀಗೆ ಹೇಳಿದರು, ಏನಂದರೆ, ನಾನು ತುಂಬ ಕಷ್ಟದಲ್ಲಿದ್ದೇನೆ, ಏನಾದರೂ ಸಹಾಯ ಮಾಡ್ತೀರಾ? ನಾನು ಹೇಳಿದೆ, ಯಾರು ಹೇಳಿದರು ನಿಮಗೆ ಕಷ್ಟದಲ್ಲಿದ್ದರೆ ನಾವು ಸಹಾಯ ಮಾಡುವವರಂತ? ನಿಮಗೆ ಹೇಳಿದವರು ಯಾರು? ಯಾರೋ ಒಬ್ಬರು ಹೇಳಿದ್ದು. ಇಲ್ಲಪ್ಪ, ನೀವು ಬನ್ನಿ ನೋಡಿ, ನಮ್ಮನ್ನೇ ನೋಡಿ, ನಮಗೇನೇ ಬೇಕು, ಏನಾದರೂ ಸಹಾಯ ಮಾಡ್ತೀರಾ ಕೇಳಿದೆ. ಅಲ್ಲ, ಹಾಗಾದರೆ ನಿಮ್ಮ ಕಾರಲ್ಲಿ ಡ್ರೈವರ್ ಆಗಿ ನಾನು ಬರೋದಾ? ಸಂಬಳ ಆದರೂ ಕೊಡಿ ನನಗೆ, ನೋಡಿ ಹೇಗಾದರೂ ಒಳ ನುಗ್ಗಬೇಕು. ನಾನು ಹೇಳಿದೆ, ನನಗೆ ಡ್ರೈವರ್ಗೆ ಇವ್ರು ಬೇಕಂತೆಲ್ಲ, ಅಂಥ ದೊಡ್ಡದೇನಿಲ್ಲ, ಬೇಕಾದರೆ ನಾವೇ ಓಡಿಸ್ಕೊಂಡು ಹೋಗ್ತೇವೆ. ಮಾತಿನಲ್ಲಿ ಸಿಕ್ಕಿಸ್ಲಿಕ್ಕೆ ಮತ್ತು ಒಳ ಬಂದು ನೋಡಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಭಾಳಷ್ಟು ಪ್ರಯತ್ನಗಳು. ಆದರೆ ನೋಡ್ರಿ ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ, ನಾವು ಜನರಿಗೆ ಎಷ್ಟು ಹೆಲ್ಪ್ ಮಾಡಿದರೂ ಅದು ಟೆಂಪರರಿ. ನಮ್ಮ ಕರುಣೆ ಹೃದಯದಿಂದ ಯಾರಾದರೂ ಒಂದು ರೋಡ್ ಸೈಡಲ್ಲಿ ಊಟಕ್ಕೆಲ್ಲ ಅಂದರೆ ನಾವು ಕೊಡ್ತೇವೆ, ಕೊಡಿ, ಒಳ್ಳೆಯದೇ. ಆದರೆ ಒಂದೇ ಹೇಳ್ತೇನೆ, ಅದು ಟೆಂಪರರಿ. ಯೇಸುವನ್ನೇ ಕೊಡುವಾಗ ಅವರ ಜೀವಿತದಲ್ಲಿ ಪರ್ಮನೆಂಟ್ ಆಶೀರ್ವಾದ ಇರ್ತದೆ. ಯೇಸುವಿನ ಜೀವಿತದಲ್ಲಿ ಇತರರಿಗೆ ಉಪಕಾರ ಮಾಡುವಂಥ ಜೀವಿತ.
ನಮ್ಮ ಜೀವಿತದಲ್ಲಿ ಎಲ್ಲ ವಿಧದ ಉಪಕಾರಗಳು, ಅದರಲ್ಲಿ ಮುಖ್ಯವಾದದ್ದು ಸುವಾರ್ತೆಯ ಮೂಲಕ ಯೇಸುವನ್ನೇ ಕೊಡುವಂಥ ಉಪಕಾರ ಇರಬೇಕು. ಮತ್ತು ಇನ್ನೊಂದು ಯೇಸುವಿನ ಜೀವಿತದಲ್ಲಿ ಇನ್ನೊಂದು ವಿಷಯವನ್ನು ನಾವು ಕಲಿತುಕೊಳ್ಳುವಂಥದ್ದೇನೆಂದರೆ, ಯೇಸುವಿನ ಜೀವಿತ ಅದು ಇತರರಿಗಾಗಿ ಪ್ರಾರ್ಥಿಸುವಂಥ ಜೀವಿತವಾಗಿತ್ತು. ಹೌದಲ್ವಾ? ಇತರರಿಗಾಗಿ ಪ್ರಾರ್ಥಿಸುವಂಥ ಜೀವಿತವಾಗಿತ್ತು. ಒಂದು ಘಟನೆ ನೋಡಿ, 22ನೇ ಅಧ್ಯಾಯ 32ನೇ ವಚನ ಲೂಕನ ಸುವಾರ್ತೆ, 22ನೇ ಅಧ್ಯಾಯ 32ನೇ ವಚನ ಲೂಕನ ಸುವಾರ್ತೆಯಲ್ಲಿ ಒಂದು ಘಟನೆಯಲ್ಲಿ ಪೇತ್ರನ ವಿಷಯವಾಗಿ ಯೇಸು ಸ್ವಾಮಿ ಪೇತ್ರನಿಗಾಗಿ ಪ್ರಾರ್ಥಿಸುವಂಥದ್ದು. 22ನೇ ಅಧ್ಯಾಯ ಲೂಕ 32ನೇ ವಚನ ಅಲ್ಲಿ ಹೇಳ್ತಾರೆ, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದ 31 ಓದಿ ಹಿಂದಿಂದ ಓದುವ. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೋಡಿ, ಯೇಸು ಸ್ವಾಮಿ ತಂದೆಯೊಂದಿಗೇನೆ ನಡೀತಾ ಇದ್ದ, ತಂದೆಯ ಪ್ರಸನ್ನತೆಯಲ್ಲಿ ಯಾವಾಗಲಿದ್ದ. ಅದರಿಂದ ಆತನಿಗೆ ಮುಚ್ಚುಮರೆಯಾದದ್ದು ಯಾವುದಿಲ್ಲ. ಜನರ ಆಲೋಚನೆ ಕೂಡ ಯೇಸು ಸ್ವಾಮಿ, ಕೇಳ್ರಿ, ಅರ್ಥ ಮಾಡ್ಕೊಳ್ರಿ, ಜನರ ಆಲೋಚನೆ ಕೂಡ ಯೇಸು ಸ್ವಾಮಿಗೆ ಮುಚ್ಚುಮರೆಯಾಗಿಲ್ಲ. ಏನಾದರೂ ಆಲೋಚನೆ ಮಾಡಿಕೊಂಡ್ರೆ ಕೂಡಲೇ ಗೊತ್ತಾಗ್ತಾ ಇತ್ತು ಯೇಸು ಸ್ವಾಮಿಗೆ. ಅಷ್ಟು ಮಾತ್ರ ಅಲ್ಲ, ಸೈತಾನ ಆಲೋಚನೆ ಕೂಡ ಯೇಸು ಸ್ವಾಮಿಗೆ ಮುಚ್ಚುಮರೆಯಾಗಿಲ್ಲ. ಅಂಥ ಒಂದು ತೇಜ ಸಾನ್ನಿಧ್ಯದಲ್ಲಿ ಜೀವಿಸುವಂಥ ಒಂದು ಅನುಭವ ಯೇಸು ಸ್ವಾಮಿ ಇತ್ತು. ಹಲ್ಲೆಲೂಯಾ. ಮುಚ್ಚುಮರೆಯಾದದ್ದು ಯಾವುದಿಲ್ಲ. ಸೈತಾನ 31ನೇ ವಚನ ಹಾಕಿ, ಸೈತಾನ ಸೀಮೋನನನ್ನು ಒನಿಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದಾನಂತೆ. ಕೂಡಲೇ ಯೇಸು ಸ್ವಾಮಿಗೆ ಗೊತ್ತಾಗ್ತಾ ಇದೆ. ನೋಡಿ, ಸ್ಪಿರಿಟಲ್ಲಿ ನಡೆಯುವವರಿಗೆಲ್ಲ ಸಂಗತಿ ಗೊತ್ತಾಗ್ತದೆ. ಮನುಷ್ಯರ ಒಳಗೆ ಆಲೋಚನೆ ಗೊತ್ತಾಗ್ತದೆ, ಸೈತಾನನ ಆಲೋಚನೆ ಕೂಡ ಗೊತ್ತಾಗ್ತದೆ. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ನೋಡಿ, ಅಪ್ಪಣೆ ಕೇಳಿಕೊಳ್ತಾ ಇದ್ದಾನೆ, ಗೊತ್ತಾಗ್ತಾ ಉಂಟು. ಸೈತಾನನು ಅಪ್ಪಣೆ ಕೇಳಿಕೊಳ್ಳುವಂಥದ್ದು ಕೂಡ ಗೊತ್ತಾಗ್ತಾ ಉಂಟು. ಆಗ ಇಮ್ಮಿಡಿಯೇಟ್ ಏನು ಮಾಡಿದ? ಸಿಮೋನ ಪೇತ್ರನ ಹತ್ರ ಬಂದ ಯೇಸು ಸ್ವಾಮಿ ಇಮಿಡಿಯೇಟ್, ಸಿಮೋನ್, ನೋಡು, ನನಗೆ ಹೀಗೆ ದೇವರಾತ್ಮ ತಿಳಿಸಿದ, ಅಥವಾ ದೇವರು ನನಗೆ ತಿಳಿಸಿದ್ರು, ಸೈತಾನ ನಿನ್ನ ಕುರಿತಾಗಿ ಹೋಗಿ ಅಪ್ಪಣೆ ತಗೊಂಡಿದ್ದಾನೆ, ಜಾಗ್ರತೆ ಇರು, ಬಿ ಕೇರ್ಫುಲ್ ಅಂತ ಹೇಳಿ ಬರುವುದು. ಮತ್ತೆ ಅವನು ಬಿದ್ದರೆ, ನಾನು ಹೇಳಿದಲ್ಲ, ದೇವರು ನನಗೆ ತೋರಿಸಿದ್ದು ರೈಟ್. ಹಾಗಲ್ಲ, ದೇವರು ತೋರಿಸಿದ ಕೂಡಲೇ ಪ್ರೇಯರ್ ಮಾಡಿದ, ಇಮಿಡಿಯೇಟ್ ಪ್ರೇಯರ್ ಮಾಡಿದ. ದೇವರು ಇವತ್ತು ತೋರಿಸಿದ ಏನಾದರೂ ಸಂಗತಿ ಕನಸಿನ ಮೂಲಕ, ದೇವರು ದರ್ಶನದ ಮೂಲಕ, ಕೇಳ್ರಿ, ಯಾರಿಗಾದರೂ ಏನಾದರೂ ತೋರಿಸ್ತಾನಾದರೆ ಅದನ್ನು ಏನು ಕೊಚ್ಚಿಕೊಳ್ಳುವುದಕ್ಕಾಗಿ ಅಲ್ಲ, ನನಗೆ ನಿನ್ನ ಕುರಿತಾಗಿ ಇದು ತೋರಿಸಿದ್ರು, ಅದು ತೋರಿಸಿದ್ರು ಎಂಬುದಕ್ಕಾಗಿ ಅಲ್ಲ, ಅಷ್ಟರಲ್ಲಿರುವುದಕ್ಕಾಗಿ ಅಲ್ಲ, ದೇವರು ತೋರಿಸಿದ್ದು ಪ್ರೇಯರ್ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇಮ್ಮಿಡಿಯೇಟ್ ಪ್ರೇಯರ್ ಮಾಡ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಇಮ್ಮಿಡಿಯೇಟ್ ಪ್ರೇಯರ್ ಮಾಡಿದ್ದಾನೆ ಯೇಸು ಸ್ವಾಮಿ. ಅದರ ಫಲವೇ ಪೇತ್ರ ಬಿದ್ದು ಎಲ್ಲಿಯೋ ಹೋಗಬೇಕಾಗಿದ್ದ ಪೇತ್ರ ತಿರುಗಿ ನಿಂತದ್ದು. ಯೇಸುವನ್ನು ಅಲ್ಲಗಳೆಯುವಂಥ ಸ್ಥಿತಿ ಬಂತವನ ಜೀವಿತದಲ್ಲಿ, ಬೀಳುವಿಕೆ ಸ್ಥಿತಿ ಬಂತು. ಆದರೆ ತಿರುಗಿ ಅವನು ನಿಲ್ಲುವುದಕ್ಕೆ ಕಾರಣ ಪ್ರೇಯರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ತಿಳಿದಂಥ ಸಂಗತಿ, ಯೇಸು ನೋಡಿದಂಥ ಸಂಗತಿ, ಪೇತ್ರನ ಕುರಿತಾಗಿರುವಂಥ ಸಂಗತಿಗೆ ಪ್ರೇಯರ್ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವತ್ತು ಪೇತ್ರನ ಸೇವೆ ಎಂಥ ಸೇವೆ ನೋಡ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಭೂಲೋಕದಲ್ಲಿರುವಾಗಲೇ ಹೇಳಿದ್ದಾನೆ, ನೀನು ಬಂಡೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲ ಅದನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಹಾಗಾದರೆ ಯೇಸುವಿನ ಜೀವಿತ ಸ್ಪಿರಿಟ್ ಲೀಡಿಂಗಲ್ಲಿ ಹೋಗುವಾಗ ಏನಾತನಿಗೆ ತಿಳಿದು ಬಂತಾಯ್ತೋ ಅದಕ್ಕಾಗಿ ಪ್ರಾರ್ಥಿಸು. ಮನುಷ್ಯರ ಆಲೋಚನೆ ತಿಳಿದು ಬಂದರೂ ಪ್ರೇಯರ್ ಮಾಡಬೇಕು, ಸೈತಾನ್ನ ಆಲೋಚನೆ ತಿಳಿದು ಬಂದರೂ ಪ್ರೇಯರ್ ಮಾಡಬೇಕು. ಇತರರಿಗಾಗಿ ಪ್ರಾರ್ಥನಾ ಜೀವಿತ ಯೇಸುವಿನ ಜೀವಿತವಾಗಿತ್ತು, ಮತ್ತು ಇತರರನ್ನು ಕ್ಷಮಿಸುವ ಜೀವಿತ ಯೇಸುವಿನ ಜೀವಿತವಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಕೊನೆಯದಾಗಿ ಕನ್ಕ್ಲೂಷನ್ಗೆ ಬರುವಾಗ ತಿಳ್ಕೊಳ್ರಿ, ಯೇಸುವಿನ ಜೀವಿತದಲ್ಲಿ ಪ್ರಾಮುಖ್ಯವಾದ 2 ಭಾಗಗಳನ್ನು ಗುರುತಿಸ್ಕೊಳ್ಬೋದು ಈಗ ಕಲಿತಂಥ ಸಂಗತಿಗಳಲ್ಲಿ. ಒಂದು ಯಾವುದು ಗೊತ್ತುಂಟ? ಯೇಸುವಿನ ಜೀವಿತ ತಂದೆಯಾದ ದೇವರಿಗೇ ಅರ್ಪಿಸಲ್ಪಟ್ಟಿತ್ತು. ಮತ್ತೊಂದು, ಯೇಸುವಿನ ಜೀವಿತ ಮಾನವರಿಗಾಗಿಯೇ ಅರ್ಪಿಸಲ್ಪಟ್ಟಿತ್ತು, ಇತರರಿಗಾಗಿಯೇ ಅರ್ಪಿಸಲ್ಪಟ್ಟಿತ್ತು. ಹಲ್ಲೆಲೂಯಾ.
ಅದನ್ನು ಪೌಲನು ರೋಮಾಪುರದವರಿಗೆ ಬರೆಯುವಾಗ 15ನೇ ಅಧ್ಯಾಯದಲ್ಲಿ 15ನೇ ಅಧ್ಯಾಯ 3ನೇ ವಚನ ಏನು ಹೇಳ್ತದೆ ನೋಡ್ರಿ. ಯಾಕಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ದೇವರೇ ನಿನ್ನನ್ನು ದೂಷಿಸಿದವರ ನೋಡಿ ಸಾಕು, ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲೇ ಇಲ್ಲ, ಇತರ ಸುಖವನ್ನು ನೋಡಿದ. ಒಂದು ಕಡೆ ತಂದೆಯ ಆಲೋಚನೆ ಇಚ್ಛೆಗಾಗಿ ಜೀವಿಸಿದ, ಇನ್ನೊಂದು ಕಡೆ ಮನುಷ್ಯರಿಗಾಗಿ, ಮನುಷ್ಯರ ಏಳಿಗೆಗಾಗಿ ಜೀವಿಸಿದ. ಹಲ್ಲೆಲೂಯಾ. ಹಾಗಾದರೆ ಆತನ ಜೀವಿತ ತಂದೆಗಾಗಿಯೂ ಮನುಷ್ಯರ ಉದ್ಧಾರಕ್ಕಾಗಿಯೂ ಆತನ ಜೀವಿತ ಕೇಂದ್ರೀಕೃತವಾಗಿತ್ತು. ಹಲ್ಲೆಲೂಯಾ. ಇದನ್ನು ಜೀಸಸ್ ಲೈಫಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗುವಾಗ ನಮಗೆ ಗೊತ್ತಾಗ್ತಾ ಇದೆ. ಇವತ್ತು ಆತನ ಮಕ್ಕಳು ಆತನಂತೆ ಈ ಲೋಕದಲ್ಲಿರುವವರು. ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳಿದ್ದಾನೆ, ಯೇಸುಸ್ವಾಮಿ ಒಂದು ಮಾತು ಹೇಳಿದ್ದೇನೆ, ಏನು ಗೊತ್ತುಂಟ? ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸ್ತಾನೆ, ಅದಕ್ಕಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸ್ತಾನೆ. ನಾನು ದೊಡ್ಡ ಸೇವೆ ಮಾಡ್ತಾನೆ ಅಂತ ಅದರ ಅರ್ಥ. ಕಳೆದ ವಾರದಲ್ಲಿ ಕೂಡ ನಾನು ಹೇಳಿದ್ದೆ, ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸ್ತಾನೆ, ಅದಕ್ಕಿಂತ ಮಹತ್ತಾದ ಕಾರ್ಯ ಅಂದರೆ ಪವಿತ್ರಾತ್ಮನ ವರದ ಕಾರ್ಯಗಳ ಬಗ್ಗೆ ಅಲ್ಲ, ಆತನಲ್ಲಿಯೂ ನಮ್ಮಲ್ಲಿ ಅದು ಸೇಮ್. ಆತನು ಮಾಡಿದಂಥ ಕಾರ್ಯಕ್ಕಿಂತ ದೊಡ್ಡ ಕಾರ್ಯ ಆಗ್ತಂತ ಅಲ್ಲ, ಸೇವೆ ದೊಡ್ಡದಾಗ್ತದೆ, ಅವಧಿ ಕಡಿಮೆ ಇತ್ತು. ಯೇಸುವಿನ ಅವಧಿ ನಮ್ಮ ಅವಧಿ ನೋಡಿದರೆ ನಮಗೆ ಅವಧಿ ಜಾಸ್ತಿ ಉಂಟು. ಆದ್ದರಿಂದ ಯೇಸುವಿನ ಹಾಗೆ ತಂದೆಯನ್ನೇ ನಮ್ಮ ಜೀವಿತ ಕೇಂದ್ರೀಕರಿಸಿಕೊಂಡು, ತಂದೆಯ ಚಿತ್ತ, ತಂದೆಯ ಮಹಿಮೆ, ತಂದೆಗಾಗಿಯೇ. ಇನ್ನೊಂದು ಕಡೆ ತಂದೆಯ ಆಶೆ ಏನು ಗೊತ್ತುಂಟ? ಎಲ್ಲ ಮನುಷ್ಯರು ರಕ್ಷಣೆ ಬರಬೇಕು. ಅದರಿಂದ ಮನುಷ್ಯರ ಏಳಿಗೆಗಾಗಿಯೇ, ಮನುಷ್ಯರ ಉದ್ಧಾರಕ್ಕಾಗಿಯೇ ತನ್ನನ್ನು ಸಮರ್ಪಣೆ ಮಾಡಿಕೊಟ್ಟ. ಆತನ ಜೀವಿತದಲ್ಲಿ ನಾವು ಕಲಿತುಕೊಳ್ಳುವುದು ಇದನ್ನೇ. ಹಲ್ಲೆಲೂಯಾ. ಕಲಿತುಕೊಳ್ಳುವ ಆತನ ಜೀವಿತವನ್ನು ಕಲಿತುಕೊಂಡು ಹೋಗುವಾಗ ಹೆಚ್ಚೆಚ್ಚು ತಂದೆಗೆ ಮಹಿಮೆಯನ್ನು ತರಲಿಕ್ಕೆ ಆಗ್ತದೆ. ಹಲ್ಲೆಲೂಯಾ. ಒಂದು ವೇಳೆ ಆ ರೀತಿ ಇರುವುದಾದರೆ ದೇವರಿಗೆ ಸ್ತೋತ್ರ, ಅದರಲ್ಲಿ ಮುಂದುವರಿಯೋಣ. ಒಂದು ವೇಳೆ ಏನಾದರೂ ಆ ಜೀವಿತದಲ್ಲಿ ಲೈಕ್ ಜೀಸಸ್ ಲೈಫ್, ಯೇಸುವಿನ ಜೀವಿತದ ಹಾಗೆ ಜೀವಿತದಲ್ಲಿ ಏನಾದರೂ ನಮ್ಮ ಜೀವಿತದಲ್ಲಿ ಕೊರತೆ ಇರೋದಾದರೆ ಎದ್ದೇಳೋಣ, ನಾವು ಯೇಸುವಿನ ಹಾಗೆ ಜೀವಿಸೋಣ. ಹಲ್ಲೆಲೂಯಾ. ಒಂದು ದಿನ ಬರ್ತದೆ, ಬಲೆ ನಂಬಿಗಸ್ತನಾದ ಒಳ್ಳೆ ಆಳು ಯೇಸುವನ್ನು ಪರಲೋಕ ಮೆಚ್ಚಿದ್ದ ಇಲ್ವಾ? ಮೆಚ್ಚಿದ್ದ ಇಲ್ವಾ? ಹಲ್ಲೆಲೂಯಾ. ಹಾಗಾದರೆ ಯೇಸುವಿನ ಹಾಗೆ, ಯೇಸುವಿನಲ್ಲಿದ್ದಂಥ ಒಳ್ಳೆ ಸಂಗತಿಗಳನ್ನು ಕಲಿತುಕೊಂಡು ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಯೇಸುವಿನ ಹಾಗೆ ಹೋಗುವಾಗ ಒಂದು ದಿವಸ ಬರ್ತದೆ, ಬಲೆ ನಂಬಿಗಸ್ತನಾದ ಒಳ್ಳೆ ಆಳು ನೀನು ದಣಿಯ ಸೌಭಾಗ್ಯದಲ್ಲಿ ಸೇರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೀಗೆ ಜೀವಿಸುವಾಗ ಎಂತಾಗ್ತದೆ ಗೊತ್ತುಂಟ? ಪರಲೋಕ ಸಾಕ್ಷಿ ಕೊಡ್ತದೆ, ನನ್ನ ಮಕ್ಕಳೊಡನೆ ನಾನು ಇದ್ದೇನೆ ಎಂಬುದಾಗಿ ಪರಲೋಕ ಪ್ರೂವ್ ಮಾಡ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳ ಮೂಲಕ ಹೆವೆನ್ ಡಿಕ್ಲೇರ್ ಮಾಡ್ತದೆ, ಪ್ರೂವ್ ಮಾಡ್ತದೆ, ಇವರು ನನ್ನವರು, ನಾನು ಆರಿಸಿಕೊಂಡ ಜನರೆಂಬುದಾಗಿ ಪರಲೋಕ ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳ ಮೂಲಕ ಪ್ರೂವ್ ಮಾಡ್ತದೆ. ಜೀಸಸ್ ಲೈಫಲ್ಲಿ ಇದನ್ನೇ ನಾವು ಕಾಣ್ತೇವೆ. ಹಲ್ಲೆಲೂಯಾ. 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 ನನಗೆ ಖುಷಿ ತಂದ ಅನೇಕ ವಿಷಯಗಳಲ್ಲಿ ಇನ್ನೂ ಒಂದು ವಿಷಯ ಏನಂದರೆ, ಜೀಸಸ್ ಲೈಫ್ ಅದು ಒನ್ ಸೈಡ್ ಬಾಳ್ವೆ ಆಗಲಿಲ್ಲ. ಹೀಲಿಂಗ್, ಮಿರಾಕಲ್, ಡೆಲಿವರೆನ್ಸ್, ಟೀಚಿಂಗ್, ಪ್ರೀಚಿಂಗ್, ಎವ್ರಿಥಿಂಗ್. ಹಲ್ಲೆಲೂಯಾ. ಅಲ್ಲಿ ಯೇಸು ಹೋದಲ್ಲಿ ಪರಲೋಕವೇ ಕೆಳಗೆ ಬರ್ತಾ ಇತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ಬರು ಮ್ಯಾನ್ ಆಫ್ ಗಾಡ್ ಇದ್ರು, ಈಗ ಇಲ್ಲ ಭೂಲೋಕದಲ್ಲಿ. ಅವರು ಸ್ಟೇಜ್ ಮೇಲೆ ಬಂದ್ರಂದ್ರೆ ಸತ್ಯ ಹೇಳ್ತೇನೆ, ಕೆಲವರು ಹೀಗೆ ಬರ್ದಿದ್ರು ಅವರ ಬಗ್ಗೆ, ಅವರಿಗೆ ಸ್ಟೇಜಲ್ಲಿ ಲೈಟ್ ಅವರಿಗೆ ಬೇಕಂತಲೇ ಇರಲಿಲ್ಲ ಅಂತೆ. ನೀವು ನಂಬ್ತೀರಾ ಇಲ್ವಾ ಗೊತ್ತಿಲ್ಲ, ಒಂದು ಗ್ಲೋರಿ ಬಂದು, ಒಂದು ಮಹಿಮೆಯ ಬೆಳಕು ಬಂದು ನಿಲ್ತಾ ಇತ್ತಂತೆ. ಆ ಲೈಟ್ಗಿಂತಲೂ ಪವರ್ಫುಲ್ ಲೈಟ್ ಇತ್ತಂತೆ ಅದು. ಬಾಪ್ರೆ, ಅವರ ಮೂಲಕ ನಡೆದಂಥ ಕಾರ್ಯಗಳು ಅಷ್ಟಿಷ್ಟಲ್ಲ ಲೈಕ್ ಜೀಸಸ್. ಆದರೆ ಬರಬರುತ್ತಾ ಆಗಾದ ಬೋಧೆ ಅಂತ ಹೇಳಿಕೊಂಡು ಡೀಪ್ ಅಂತ ಹೇಳಿಕೊಂಡು ತನ್ನ ಮನಸ್ಸಿನಲ್ಲಿ ಸ್ಟಡಿ ಮಾಡಿಕೊಂಡು ಹೋಗಿ ಏನಾಯ್ತು ಗೊತ್ತಾ? ಚೇಂಜಸ್ ಆಗಿ ಹೋಯಿತು. ಬೋಧನೆಗಳು ಚೇಂಜಸ್ ಆಗಿ ಹೋಯಿತು. ಇಬ್ಬರು ಸೇವಕರುಗಳ ಮೂಲಕ ದೇವರು ಅವರನ್ನು ಎಚ್ಚರಿಸಿದರು, ನೋಡು, ನೀನಿದ್ದನ್ನು ಬಿಟ್ಟು ಬಿಡು, ನಿನ್ನ ಮೊದಲ ಕಾಲಿಂಗಲ್ಲೇ ನೀನು ನಿಲ್ಲು,
ಇದು ಸರಿ ಅನ್ನಿಸ್ತಾ ಇಲ್ಲ ಎಂದಾಗ ಹೇಳಿದರು. ಆದರೆ ಒಂದು ದಿನ ಬರ್ತು, ಆಕ್ಸಿಡೆಂಟಲ್ಲಿ ಡೆತ್ ಆಗಿ ಹೋದರು ಅವರು. ಇನ್ನು ಅನೇಕ ಸೇವಕರು, ನೀವು ನಂಬ್ತೀರಾ ಇಲ್ವಾ, ಅವರು ಹೀಗೆ ನಡೆದಾಡ್ತಾ ಹೋಗ್ತಿರುವಾಗಲೇ ನೋಡಿ ಪರಲೋಕವೇ ಇಳಿದು ಬರ್ತಾ ಇತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಏನು ಗೊತ್ತಂಡ, ನಡೆದಾಡ್ತಾ ಹೋಗ್ತಾ ಇರುವಾಗಲೇ ವೀಲ್ ಚೇರಲ್ಲಿದ್ದವ್ರು ಎದ್ದು ಓಡ್ತಾ ಇದ್ದಾರೆ, ರಕ್ಷಣೆ ಇಲ್ಲದವ್ರು ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ. ಕೆಲವು ಸರಿ ನಾವು ಅನಿಸ್ಕೊಳ್ತೇವೆ ನಮ್ಮ ಒಂದು ಇದರಿಂದಲೇ ಆಗ್ತದಂತ. ನಾವು ಆತುಕೊಳ್ಬೇಕು ಪರಲೋಕವನ್ನೇ, ಪರಲೋಕದ ತಂದೆಯನ್ನೇ, ಆತನ ಶಕ್ತಿಯನ್ನೇ. ಹಲ್ಲೆಲೂಯಾ. ನಡೆಯದ ಕಾರ್ಯಗಳು ನಡೀತದೆ. ಇವತ್ತು ಲೋಕಕ್ಕೆ ಉಪಕಾರ ಬೇಕಾಗಿದೆ. ನಾವು ಒಂದು ಕಡೆ ದೇವರು ಲೋಕಕ್ಕೆ ಉಪಕಾರ ಮಾಡೋದಕ್ಕೆ ಬಯಸಿದ್ದಾನೆ, ಲೋಕ ಬಿಡುಗಡೆ ಆಗಬೇಕೆಂದಾಗ ಇಚ್ಛೆ ಪಟ್ಟಿದ್ದಾನೆ. ಅದು ನಿನ್ನ ಮೂಲಕ ಆಗಬೇಕು. ಅದಕ್ಕಾಗಿ ದೇವರು ಕೂಡ ಕಾಯ್ತಾ ಇದ್ದಾನೆ, ಅದಕ್ಕಾಗಿ ಲೋಕ ಕೂಡ ಕಾಯ್ತಾ ಇದೆ. ಯೇಸುವಿನ ಥರದ ಜೀವಿತದಲ್ಲಿ ನಾವು ಹೋಗುವಾಗ ದೊಡ್ಡ ಕಾರ್ಯಗಳಾಗ್ತದೆ. ನಾವು ಎದ್ದು ನಿಂತ್ಕೊಳ್ಳೋಣ. ಮತ್ತಷ್ಟು ಹಾತರ ನನ್ನ ತಕೋ ಸುತ್ತಲೂ ಸಿಕೋ ಮುಪ್ಪಿರಿಂದಾಗಲಿ ವೇತ್ತಾದೆ ಮತ್ತಷ್ಟು ಕೊನೆ ಚರಣ ಡಂಬವ ತ್ಯಜಿಸಿದೆ ಆಲಿಯ ಭಾಗ್ಯವ ಹಂಬಲಿಪೆ ಪಾಲಿಸು ದೇವರೇ ಲಾಲಿಸಿ ಪ್ರಾರ್ಥನೆ ಮತ್ತಷ್ಟು Yes, Father. ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರೆ ಕೊಟ್ಟ ದೇವರೇ, ಬಂಧನದಲ್ಲಿ ಕಷ್ಟದಲ್ಲಿದ್ದಂಥ ಜನರಿಗೆ ಕರೆ ಕೊಟ್ಟು ನಿನ್ನಲ್ಲಿದ್ದಂಥ ಸಮಾಧಾನ ಶಾಂತಿಯನ್ನು ಕೊಟ್ಟು ಆಶೀರ್ವದಿಸಿ ನಿತ್ಯತ್ವದ ಒಂದು ಭಾಗ್ಯವನ್ನು ನೀಡುವುದಕ್ಕೆ ಕರೆದಾತನೇ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಮಕ್ಕಳಾದ ನಾವುಗಳು ಸ್ವಾಮಿ ನಿನ್ನನ್ನು ನಂಬಿದವರಾಗಿದ್ದೇವೆ, ನಿನ್ನ ಬಳಿಗೆ ಬಂದವರಾಗಿದ್ದೇವೆ. ಆದರೆ ಈಗ ಈ ಲೋಕದಲ್ಲಿ ಸ್ವಾಮಿ ನಿನ್ನ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ನಿನ್ನ ಹಾಗೆ ನಮ್ಮ ಜೀವಿತ ತಂದೆಯನ್ನೇ ಕೇಂದ್ರೀಕರಿಸಿಕೊಂಡು ಇನ್ನೊಂದು ಕಡೆ ಮನುಷ್ಯ ಕುಲದ ರಕ್ಷಣೆ ಉದ್ಧಾರವನ್ನೇ ಕೇಂದ್ರೀಕರಿಸಿಕೊಂಡು ನಿನ್ನ ಆಲೋಚನೆಯನ್ನು ನೆರವೇರಿಸಿ ಪರಲೋಕದ ದೇವರ ನಿನ್ನ ಮಹಿಮೆಯನ್ನು ನಿನ್ನ ಶಕ್ತಿಯ ಮೂಲಕ ಪ್ರಕಟಿಸುತ್ತಾ ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು ನಾವು ಕೂಡ ಮಾಡಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಕರ್ತನ ಮೇಜಿಗೆ ಬರೋಣ ನಾವು.